ಗಂಡು ಮಕ್ಕಳು ಈ ಒಂದು ಪೀರಿಯಡ್ಸ್ ಬಗ್ಗೆ ಇಟ್ಕೊಂಡಿರುವಂತಹ ಮಿತ್ತೇನು, ಬಟ್ ಅದರ ಆಕ್ಚುಲ್ ಫ್ಯಾಕ್ಟ್ ಏನು? ಪೀರಿಯಡ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ತಾರೆ, ಇಲ್ಲ ಜಗಳ ಮಾಡ್ತಾರೆ, ಸುಮ್ಮನೆ ಹೇಳ್ತಾರೆ, ಸಮಾಧಾನ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ನಿಮ್ಮ ಜೊತೆಗಿರುವ ಹೆಣ್ಮಗುವನ್ನ ಅಥವಾ ಹೆಣ್ಮಕ್ಳನ್ನ ಆದಷ್ಟು ಕಂಫರ್ಟ್ ಝೋನಿಗೆ ತಂದ್ರೆ PMS ಇರ್ಬೋದು ಅಥವಾ ಪೇನ್ ಇರ್ಬೋದು, ಆ ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಕಡಿಮೆ ಆಗ್ತಾ ಬರುತ್ತೆ. ಗಂಡು ಮಕ್ಕಳು ಹೆಣ್ಮಕ್ಳಿಗೋಸ್ಕರ ಮನೆಯಲ್ಲಿ ಯಾವೊಂದು ಹೋಮ್ ರೆಮಿಡಿನ ಮಾಡ್ಕೊಡ್ಬೋದು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನಪ್ಪಾ ಅಂತಂದ್ರೆ ಜೀರಾ ವಾಟರ್, ತುಪ್ಪ ಆಕ್ಟ್ಸ್ ಆಸ್ ಅ ಮಸಲ್ ರಿಲ್ಯಾಕ್ಸರ್ ಮತ್ತೆ ಆಂಟಿ ಇನ್ಫ್ಲಮೇಟರಿ. ಹಿಂದಿನ ಕಾಲದಲ್ಲಿ ಇದು ಏನೂ ಇಲ್ಲದೆ ಇದ್ದಾಗ ಯಾವ ಒಂದು ಹರ್ಬ್ಸ್ ಅಥವಾ ಗಿಡಮೂಲಿಕೆನ ಬಳಸ್ಕೊಂಡು ಅವರು ತಮ್ಮ ಒಂದು ಪೀರಿಯಡ್ ಕ್ರಮ್ಸ್ನ ಕಮ್ಮಿ ಮಾಡ್ಕೊಂತಿದ್ರು, ಹೇಗೆ ಅದು? ಎಸ್, ಲೈಫ್ ಅಟ್ ನೇಚರ್ ಒರಿಜಿನಲ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ಇವತ್ತು ಈ ಒಂದು ಎಪಿಸೋಡಲ್ಲಿ ನಾವು ಯಾವ ಥರ ವಿಚಾರಗಳನ್ನ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ, ಹೆಣ್ಮಕ್ಳು ರಿಲೇಟೆಡ್ ವಿಚಾರನೇ, ಬಟ್ ಅದನ್ನು ಹೆಣ್ಮಕ್ಳಿಗಿಂತ ಜಾಸ್ತಿ ಗಂಡು ಮಕ್ಕಳು ನೋಡಬೇಕು ಅಂತ ನಾನು ಹೇಳ್ತಿದ್ದೀನಿ ಮತ್ತು ಕೇಳ್ಕೊತಾ ಇದ್ದೀನಿ. ಏನಕ್ಕೆ ಅಂತಂದರೆ, ನಮ್ಮಲ್ಲಿ ಈ ಒಂದು ಹೆಣ್ಮಕ್ಳಿಗೆ ಫೇಸ್ ಮಾಡುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. PCOD ಇರ್ಬೋದು, PCOS ಇರ್ಬೋದು, PMS, ಪೀರಿಯಡ್ಸ್, ಈ ಎಲ್ಲ ವಿಚಾರಗಳ ಬಗ್ಗೆ ಕೆಲವೊಂದು ಮಿಸ್ಕನ್ಸೆಪ್ಷನ್ಗಳಿದೆ ಗಂಡು ಮಕ್ಕಳಿಗೆ. ಒನ್ ಆಫ್ ದ ಕಾಮನ್ ಮಿಸ್ಕನ್ಸೆಪ್ಷನ್ ಏನು? ಪೀರಿಯಡ್ಸ್ ಟೈಮಲ್ಲಿ ಮಾತಾಡ್ಸೋದೇ ಬೇಡ, ಪೀರಿಯಡ್ಸ್ ಟೈಮಲ್ಲಿ ಹಿಂಗೆ ಮಾತಾಡೋದು ಬೈಸ್ಕೊತೀನ, ಅಥವಾ ವರ್ಸ್ಟ್ ಕೇಸ್ ಒಡ್ಸ್ಕೊಂಬಿಡ್ತೀನ, ಹೆಂಗೆ ಹ್ಯಾಂಡಲ್ ಮಾಡೋದು ಅವ್ರ ಮೂಡ್ ಸ್ವಿಂಗ್ಸ್ನ, ಅವ್ರ ಆಂಗ್ಸೈಟಿ ನಮಗೂ ಬರ್ತಿದೆಯಲ್ಲ, ಇದು ಮಂತ್ಲಿ ನಾವು ಫೇಸ್ ಮಾಡಬೇಕು ಇದನ್ನು ಅವ್ರ ಜೊತೆ ಅಂತ ಡೌಟ್ಸ್ಗಳು ಗಂಡು ಮಕ್ಳಿಗಿರುತ್ತೆ. ಆ್ಯಂಡ್ ಯಾಕೆ ಅಷ್ಟೊಂದು ಆಂಗ್ಸೈಟಿ ಬರ್ತಿದೆ, ಯಾಕೆ ಡಿಪ್ರೆಷನ್ಗೆ ಹೋಗ್ತಾರೆ, ಪೋಸ್ಟ್ ಪ್ರೆಗ್ನೆನ್ಸಿ ಡಿಪ್ರೆಷನ್ ಯಾಕೆ ಆಗ್ತಿದೆ, ಈ PCOD PCOS ಪ್ರಾಬ್ಲಮಿನ ಮೂಲ ಏನು, ಇದರೆಲ್ಲದ್ರ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ಅದಿತಿ ಪ್ರಭು ಅವರಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಯ್ ಮ್ಯಾಮ್, ನಮಸ್ತೆ, ವೆಲ್ಕಮ್. ಹೇಗಿದ್ದೀರಾ? ಹಾಯ್ ಸುಬ್ಬು ಅವರೇ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಹೇಗಿದೆ ಬೆಂಗಳೂರು? ಬೆಂಗಳೂರು ಮಳೆ ಜಾಸ್ತಿ, ನಮಗೆ ಮೈಸೂರೇ ಆರಾಮ್ ಅನ್ಸುತ್ತೆ. ಓಕೆ, ಬಟ್ ಇಲ್ಲಿ ಚೆನ್ನಾಗಿ ಅನಿಸ್ತಾ ಇದೆ, ಯಾಕಂದ್ರೆ ನಾವು ತುಂಬಾ ಇಂಪಾರ್ಟೆಂಟ್ ಮತ್ತೆ ಎಲ್ರಿಗೂ ಬೇಕಾಗಿರುವಂಥ ವಿಷಯ ಮಾತಾಡ್ತಾ ಇದ್ದೀವಿ. ಸೊ ಫೀಲಿಂಗ್ ಗುಡ್. ಸೂಪರ್. ಸೊ ಎಸ್, ಮೊದಲನೇ ಕ್ವಶನ್ ಏನು ಅಂತ ಅಂದರೆ, ಗಂಡು ಮಕ್ಕಳು ಈ ಒಂದು ಪೀರಿಯಡ್ಸ್ ಬಗ್ಗೆ ಇಟ್ಕೊಂಡಿರುವಂತಹ ಮಿತ್ತೇನು, ಬಟ್ ಅದರ ಆಕ್ಚುಲ್ ಫ್ಯಾಕ್ಟ್ ಏನು? ಓಕೆ ಸುಬ್ಬು ಅವರೇ, ಗಂಡು ಮಕ್ಕಳು ತಿಳ್ಕೋಬೇಕು, ಜೊತೆಗೆ ತುಂಬ ಜನ ಹೆಣ್ಮಕ್ಳು ತಿಳ್ಕೋಬೇಕು ಅನಿಸುತ್ತೆ. ಮಿತ್ಸ್ ಮತ್ತು ಫ್ಯಾಕ್ಟ್ ಅಂತ ಹೇಳಿದ್ರೆ, ಈಗ ಪೀರಿಯಡ್ಸ್ ಟೈಮಲ್ಲಿ ಎಲ್ರಿಗೂ ಒಂದು ಭಯ ಏನಪ್ಪ ಅಂತ ಹೇಳಿದ್ರೆ, ಜೊತೆಗಿರೋರು ಅಕ್ಕ ತಂಗಿ ಇರ್ಬೋದು, ಅಮ್ಮ ಇರ್ಬೋದು, ಗರ್ಲ್ ಫ್ರೆಂಡ್ಸ್ ಇರ್ಬೋದು, ಹೆಂಡತಿ ಇರ್ಬೋದು, ಪೀರಿಯಡ್ಸ್ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಗಂಡು ಮಕ್ಕಳಿಗೂ ಭಯ ಸ್ಟಾರ್ಟ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಏನಪ್ಪ ಪೀರಿಯಡ್ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನನ್ನ ಮೇಲೆ ಸಿಟ್ಟು ಮಾಡ್ತಾರೆ, ಇಲ್ಲ ಜಗಳ ಮಾಡ್ತಾರೆ, ಸುಮ್ಮನೆ ಹೇಳ್ತಾರೆ, ಸಮಾಧಾನ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಮೆಂಟಲ್ ವೇರಿಯೇಷನ್ಸ್ ಜಾಸ್ತಿ ಇರುತ್ತೆ, ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ಬಟ್ ಎಲ್ಲ ಪೀರಿಯಡ್ಸಲ್ಲೂ ಇರುತ್ತಾ, ಪ್ರತಿ ತಿಂಗಳು ಇರುತ್ತಾ, ಅದು ಒಂದು ಮಿತ್ತು. ಎಲ್ರಿಗೂ ಒಂದೇ ಥರ ಇರುತ್ತಾ? ಏನು ಯೋಚನೆ ಮಾಡ್ತವೆ ಅಂದರೆ, ವಿಮೆನ್ ಆರ್ ಫುಲ್ ಆಫ್ ಹಾರ್ಮೋನ್ಸ್ ಅಂತ, ಅದು ಒಂಥರ ಟ್ಯಾಗ್ಲೈನ್ ಕೊಟ್ಬಿಟ್ಟಿದ್ದಾರೆ ನಮಗೆ ಗಂಡು ಮಕ್ಕಳು. ಸೊ ಏನೇ ಆದರೂ ನೀವು ಪೀರಿಯಡ್ಸಿಗೆ ಅಟ್ಯಾಚ್ ಮಾಡ್ತೀರಾ ಇದನ್ನು ಅಂತ. ಬಟ್ ಅದು ಸುಳ್ಳು. ಎಲ್ಲ ಟೈಮಲ್ಲೂ ನಮಗೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ ಹೇಳೋದು ಕಷ್ಟ. ಬಟ್ ಇಟ್ ಡಿಪೆಂಡ್ಸ್. ನಮ್ಮ ಆರೋಗ್ಯ ಇರ್ಬೋದು, ನಾವು ಯಾವ ಥರ ಫುಡ್ ತಿಂತೀವಿ, ಅಥವಾ ನಮ್ಮ BMI ಇರ್ಬೋದು, ಅಥವಾ ನಾವು ಹೇಗೆ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡ್ತಾ ಇದ್ದೀವಿ, ಮತ್ತು ಸ್ಟ್ರೆಸ್ ಲೆವೆಲ್ ಇರ್ಬೋದು, ಇದೆಲ್ಲದ್ರ ಮೇಲೂ ನಮ್ಮ ಮೂಡು ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಎಲ್ಲ ಪೀರಿಯಡ್ಸಲ್ಲೂ ಮೂಡ್ ಚೇಂಜಸ್ ಆಗಲೇಬೇಕು ಅಂತ ಇಲ್ಲ, ಮತ್ತು ಎಲ್ರಿಗೂ ಆಗಲೇಬೇಕು ಅಂತಲೂ ಇಲ್ಲ. ಸೊ ಇದು ಒಂದು ಮಿತ್ ಅಥವಾ ಫ್ಯಾಕ್ಟ್ ಅಂತ ಹೇಳ್ಬೋದು. ಇನ್ನೊಂದು ಏನು ಅಂತ ಹೇಳಿದ್ರೆ, ತುಂಬ ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಪೀರಿಯಡ್ಸ್ ಬಂದಿದೆ ಅಂದ ತಕ್ಷಣ ಇಡೀ ದಿವಸ ಮಲ್ಕೊಂಡೇ ಇರಬೇಕು, ನಾನೇನು ಕೆಲಸ ಮಾಡಬಾರ್ದು ಅಂತ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಹೇಳಿ ಒಪ್ಸಿದ್ದಾರೆ. ಇದು ಒಂದು ಮಿತ್ ಆ್ಯಕ್ಚುಲಿ. ಏನು ಅಂತ ಹೇಳಿದ್ರೆ, ಹೌದು ರೆಸ್ಟ್ ಬೇಕಾಗುತ್ತೆ, ತುಂಬ ಸ್ಟ್ರೆನ್ಯೂಯಸ್ ಕೆಲಸಗಳನ್ನು ಮಾಡಬಾರ್ದು ನಿಜ. ಆದರೆ ಪ್ರತಿದಿನ ಮಾಡುವಂತಹ ಕೆಲಸಗಳಿರ್ಬೋದು, ಅದನ್ನು ಮಾಡಿದಷ್ಟು ನಾವು ಬೇಸಿಕ್ ಮಸಲ್ ಸ್ಟ್ರೆಚ್ ಅಂತ ಹೇಳ್ತೀವಿ. ಅದಾದಷ್ಟು ಕೂಡ ಹೆಣ್ಮಕ್ಳಿಗೆ ನೋವು ಕಡಿಮೆ ಆಗುತ್ತೆ, ಪೀರಿಯಡ್ಸ್ ಟೈಮಲ್ಲಿ ಆಗುವಂಥದ್ದು, ಇಲ್ಲ ಬ್ಲೀಡಿಂಗ್ ಕರೆಕ್ಟಾಗಿ ಆಗುವಂಥದ್ದು, ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಹೆಣ್ಮಕ್ಳು ರೀಸನ್ ಹೇಳಿದ್ರು ಅಂತ ಹೇಳಿ ಫುಲ್ ರೆಸ್ಟಿಗೂ ಬಿಡಬೇಡಿ, ಯಾಕಂದರೆ ಅದು ಒಂಥರ ಡಿಪ್ರೆಷನನ್ನು ಕಾಸ್ ಮಾಡುತ್ತೆ. ನನ್ನನ್ನು ಯಾರೂ ನೋಡ್ತಾ ಇಲ್ಲ, ಸುಮ್ಮನೆ ಮಲಗಾಕ್ಬಿಟ್ಟಿದ್ದಾರೆ ಅಂತ. ಸೊ ಇದು ಒಂಥರ ಮಿತ್. ಸೊ ಆದಷ್ಟು ಪ್ರತಿದಿನ ಮಾಡುವಂಥ ಆ್ಯಕ್ಟಿವಿಟಿಗಳನ್ನು ಮಾಡಿ ಅಂತ ಹೇಳ್ಬೋದು. ಓಕೆ, ಸೂಪರ್. ಸೊ ಯೂಶಲಿ ನೀವು ಒಂದು ಪಾಯಿಂಟ್ ತುಂಬ ಚೆನ್ನಾಗಿ ಹೇಳಿದ್ರಿ. ಏನು ಅಂತಂದರೆ, ಯೂಶಲಿ ಫಾರ್ ಎಕ್ಸಾಂಪಲ್ ಈ ಹಸ್ಬೆಂಡ್ಸ್ಗೆ ಆಗಲಿ ಇಲ್ಲ ಬಾಯ್ ಫ್ರೆಂಡ್ಸ್ಗೆ ಆಗಲಿ, ಫಾರ್ ಎಕ್ಸಾಂಪಲ್ ಅವರ ಗರ್ಲ್ ಫ್ರೆಂಡ್ ಅಥವಾ ವೈಫ್
ಪೀರಿಯಡ್ಸಲ್ಲಿದ್ದಾರೆ ಅಂತ ಅಂದರೆ ಯೂಶಲ್ ಆಗಿ ಏನಾಗುತ್ತೆ ಅಂತ ಅಂದರೆ ಅವರು ಲೈಕ್ ಅವರ ಮೂಡ್ ಸ್ವಿಂಗ್ಸ್ನ ಅಥವಾ ಕೆಲವೊಂದು ಸರಿ ತುಂಬ ಆ್ಯಂಗ್ಸೈಟಿ ಇಲ್ಲ ವೇರಿಯಬಲ್ ಡಿಪ್ರೆಷನು ಇಲ್ಲ ಅಂತ ಅಂದರೆ ಆ್ಯಂಗ್ಸೈಟಿ ಆ್ಯಂಗರ್ ಇಶ್ಯೂಸ್ ಏನು ಬೇಕಾದ್ರೂ ಬರ್ಬೋದು. ಬಂದಾಗ ಮಾತಾಡ್ಸೋದೇ ಬೇಡವಾ ಅಥವಾ ಈಗ ಮಾತಾಡ್ಸಿದ್ರೆ ಹೆಂಗೆ ಮಾತಾಡಿಸ್ಬೇಕು, ಮಾತಾಡಿದ್ರೆ ಬೈಸ್ಕೊತೀನ ಇಲ್ಲ ಅಟ್ ದ ವರ್ಸ್ಟ್ ಕೇಸ್ ಒಡ್ಸ್ಕೊಂತೀನ ಇಲ್ಲ ಅಂತ ಅಂದರೆ ಚಾಕ್ಲೇಟ್ ಕೊಟ್ಟರೆ ಸುಮ್ಮನಾಗ್ತಾರೆ ಎಲ್ಲರೂ ಹೇಳೋ ಹಂಗೆ. ಏನು ಮಾಡಬೇಕು ಅವ್ರನ್ನ ಹೇಗೆ ಲೈಕ್ ಹ್ಯಾಂಡ್ಲ್ ಮಾಡಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಓಕೆ. ಈಗ ಈ ಮೂಡ್ ಸ್ವಿಂಗ್ಸ್ನ ಸಿವಿಯಾರಿಟಿ ಇರ್ಬೋದು, ಇದನ್ನ ಥರ ಹೆಲ್ತ್ ಎಜುಕೇಶನ್ ಅಂತ ಹೇಳ್ಬೋದು ನಾನು. ಈ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ, ವಿಮನ್ ಅಥವಾ ಲೇಡೀಸ್ ಕೈಯಲ್ಲಿದೆ. ಜೊತೆಗೆ ಅದನ್ನು ಹ್ಯಾಂಡ್ಲ್ ಮಾಡೋದು ಅಫ್ಕೋರ್ಸ್ ಜೊತೆಗಿರುವಂತಹ ಗಂಡ್ಮಕ್ಳು ಇರ್ಬೋದು, ಸೇಮ್ ಗಂಡಂದ್ರು ಇಲ್ಲ ಬಾಯ್ ಫ್ರೆಂಡ್ಸು ಇಲ್ಲ ಅಣ್ಣ ತಮ್ಮಂದ್ರು ಅಪ್ಪ ಇರ್ಬೋದು. ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನೀವೇ ಹೇಳಿದ ಹಾಗೆ ನಾವು ಸಿಟ್ಟು ತೋರಿಸಿದಾಗ ಇರ್ಬೋದು, ಸುಮ್ಮನೆ ಅಳ್ತಾ ಕೂತಿರ್ತಾರೆ ತುಂಬ ಜನ ಹೆಣ್ಮಕ್ಳು, ಯಾಕೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಬಟ್ ಏನು ಅಂತ ಹೇಳಿದ್ರೆ ಆ ಟೈಮಲ್ಲಿ ಕಂಫರ್ಟ್ ಬೇಕಾಗುತ್ತೆ ನಮಗೆ. ಏನಂದರೆ ಹೊಟ್ಟೆ ನೋಯ್ತಾ ಇರುತ್ತೆ, ನೀವು ಹಾಟ್ ಬ್ಯಾಗನ್ನು ಕೊಡುವಂಥದ್ದು ಇಲ್ಲ ವಾರ್ಮ್ ಫುಡ್ಗಳನ್ನು ಕೊಡುವಂಥದ್ದು ರಾದರ್ ದ್ಯಾನ್ ಚಾಕ್ಲೇಟ್ಸ್. ಯಾಕಂದರೆ ಚಾಕ್ಲೇಟು ಬ್ರೈನಿಗೆ ಕಂಫರ್ಟ್ ಕೊಡುತ್ತೆ ಬಟ್ ನೋವು ಕಡಿಮೆ ಮಾಡಲ್ಲ. ಸೊ ಆದಷ್ಟು ವಾರ್ಮ್ ಫುಡ್ಸ್ಗಳನ್ನು ಮನೇಲಿರುವ ಹೆಣ್ಮಕ್ಳಿಗೆ ಕೊಡುವಂಥದ್ದು. ಅಥವಾ ಏನಾಗ್ತಾ ಇದೆ, ನೋವು ಜಾಸ್ತಿ ಇದೆಯಾ ಅಥವಾ ಬ್ಲೀಡಿಂಗ್ ಜಾಸ್ತಿ ಇದೆಯಾ ಅಥವಾ ಏನಾಗ್ತಾ ಇದೆ ನಿಮ್ಮ ದೇಹದಲ್ಲಿ ಅಂತ ತಿಳ್ಕೊಂಡು ಅರ್ಥ ಮಾಡಿಕೊಂಡ್ರೆ ಅದಿಷ್ಟೇ ಸಾಕಾಗುತ್ತೆ ನಮಗೆ. ಏನು ಅಂದರೆ ಯಾರಾದರೂ ಕೇಳಬೇಕು, ಯಾರಾದರೂ ಮಾತಾಡಿಸ್ಬೇಕು ಪೀರಿಯಡ್ಸ್ ಟೈಮಲ್ಲಿ. ಬೆನ್ಸ್ ಅವ್ರದಷ್ಟು ಪೀರಿಯಡ್ಸ್ ಟೈಮಲ್ಲಿ ಆರಾಮ್ ಫೀಲ್ ಆಗುತ್ತೆ. ಸೊ ಆದಷ್ಟು ಆ ಟೈಮಲ್ಲಿ ನೀವು ತಾಳ್ಮೆಯನ್ನು ಕಳ್ಕೊಳ್ಳದೆ ನಿಮ್ಮ ಜೊತೆಗಿರುವ ಹೆಣ್ಮಗುವನ್ನು ಅಥವಾ ಹೆಣ್ಮಕ್ಳನ್ನು ಆದಷ್ಟು ಕಂಫರ್ಟ್ ಝೋನಿಗೆ ತಂದರೆ PMS ಇರ್ಬೋದು ಅಥವಾ ಪೇನ್ ಇರ್ಬೋದು, ಆ ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೂಪರ್. ಸೊ ಯೂಶಲಿ ನೀವು ಹೇಳಿದ್ರಿ ವಾರ್ಮ್ ಫುಡ್ ಕೊಡಬೇಕು ಅಂತ ಹೇಳಿದರೆ, ಸೊ ಈ ಥರ ವಾರ್ಮ್ ಫುಡ್ ಕೊಡಬೇಕು ಅಂತಂದರೆ ಅದ್ರ ಜೊತೆಗೇನೆ ಇವಾಗ ಫಾರ್ ಎಕ್ಸಾಂಪಲ್ ಮೂಡ್ ಸ್ವಿಂಗ್ಸ್ ತುಂಬ ಸಿವಿಯರ್ ಆಗಿದೆ, ಸಿಕ್ಕಾಪಟ್ಟೆ ಸಿವಿಯರ್ ಆಗಿದೆ. ಕೆಲವೊಬ್ಬರಿಗೆ ಲೋವರ್ ಬ್ಯಾಕ್ ಪೇನ್ ಬರುತ್ತೆ, ಇನ್ನು ಕೆಲವೊಬ್ಬರಿಗೆ ಸ್ಟಮಕ್ಕಲ್ಲೇ ಕ್ರಾಂಪ್ಸ್ ಬರುತ್ತೆ. ತುಂಬ ಸಿವಿಯರ್ ಆಗಿದ್ದಾಗ ಗಂಡು ಮಕ್ಕಳು ಹೆಣ್ಮಕ್ಳಿಗೋಸ್ಕರ ಮನೇಲಿ ಯಾವೊಂದು ಹೋಮ್ ರೆಮಿಡಿನ ಮಾಡಿಕೊಡ್ಬೋದು ಕ್ರಾಂಪ್ಸ್ ಕಮ್ಮಿ ಮಾಡಿ? ಎಸ್, ತುಂಬ ಒಳ್ಳೆ ಕ್ವಶನ್. ಯಾಕಂದರೆ ಗಂಡು ಮಕ್ಕಳು ಮಾಡಿಕೊಡ್ತಾರೆ ಅನ್ನುವಂಥದ್ದೇ ಒಂದು ಖುಷಿ ವಿಷಯ. ಸೊ ಏನು ಮಾಡಿಕೊಡ್ಬೋದು ಅಂದರೆ, ತುಂಬ ಜನ ಹೆಲ್ಪ್ಲೆಸ್ ಸಿಚುವೇಶನಲ್ಲಿ ಇರ್ತಾರೆ. ಅದು ನೋವು ಅಂದಾಗ ಗಂಡು ಮಕ್ಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಪ್ಪ ಅಂತಂದರೆ ಜೀರಾ ವಾಟರ್ ಆ ಟೈಮಲ್ಲಿ ತುಂಬ ಸಹಾಯ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಬಾಡಿಲಿ ವಾತ ಅಂತ ಹೇಳ್ತೀವಿ ನಾವು, ಗೊತ್ತು. ವಾತ ಕಡಿಮೆ ಮಾಡೋದಕ್ಕೆ ಜೀರಾ ವಾಟರ್ ತುಂಬ ಸಹಾಯ ಮಾಡುತ್ತೆ. ಜೊತೆಗೆ PMS ಅಥವಾ ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ನೋವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ನೋವು ಪ್ರತಿ ಸಲನೂ ನಾರ್ಮಲ್ ಬರುವಂಥ ನೋವು ಅಂತ ಹೇಳೋದಕ್ಕೂ ಆಗಲ್ಲ. ತುಂಬ ಜನಕ್ಕೆ ಇದ್ರ ಹಿಂದೆ ಏನೋ ಒಂದು ತೊಂದರೆ ಕೂಡ ಇರುತ್ತೆ. ಆ ತೊಂದರೆಯನ್ನು ಅಡ್ರೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಆದರೆ ಹೋಮ್ ರೆಮಿಡಿಯಾಗಿ ನಾನು ಹೇಳಿದ ಹಾಗೆ ಜೀರಾ ವಾಟರನ್ನು ಕೊಡುವಂಥದ್ದು, ಜೊತೆಗೆ ಕಿಚಡಿಯನ್ನು ತಿನ್ನಿಸುವಂಥದ್ದು. ಸ್ವಲ್ಪ ತುಪ್ಪ ಹಾಕಿ ಕಿಚಡಿಯನ್ನು ಕೊಟ್ಟರೆ, ಯಾಕಂದರೆ ತುಪ್ಪ ಆಕ್ಟ್ಸ್ ಆಸ್ ಅ ಮಸಲ್ ರಿಲ್ಯಾಕ್ಸರ್ ಮತ್ತು ಆ್ಯಂಟಿ ಇನ್ಫ್ಲಮೇಟ್ರಿ. ಸೊ ನೀವು ಕೇಳಿರ್ಬೋದು, ಈಗ ಜ್ವರ ಬಂದರೆ ಕಿಚಡಿ ತಿನ್ನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಂತ ಹೇಳ್ತಾರೆ. ಅದೇ ಥರ ಪೀರಿಯಡ್ಸ್ ಟೈಮಲ್ಲಿ ಕಿಚಡಿ ಸ್ವಲ್ಪ ಒಂದು ಅರ್ಧ ಚಮಚ ತುಪ್ಪ ಹಾಕಿ ತಿಂದರೆ ಅದು ಕೂಡ ಪೀರಿಯಡ್ಸ್ನ ಹೊಟ್ಟೆ ನೋವು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಓಕೆ, ಗಾಟ್ ಇಟ್. ಸೊ ಈಗ ಹೋಮ್ ರೆಮಿಡಿ ಬಗ್ಗೆ ನಾವು ಮಾತಾಡಿದ್ವಿ. ಈಗೆಲ್ಲ ಇಂಟರ್ನೆಟ್ ಇದೆ ಆ್ಯಂಡ್ ಗಂಡು ಮಕ್ಕಳು ಇಂಟರ್ನೆಟ್ ಮುಖಾಂತರ ಸುಮಾರು ತಿಳ್ಕೊಬೋದು. ಸೊ ಬಟ್ ಹಿಂದಿನ ಕಾಲದಲ್ಲೆಲ್ಲ ಬಿಕಾಸ್ ಒಂದು ಹೆಣ್ಣು ಅಂತ ಅಂದರೆ ಪ್ರಕೃತಿ ಕೊಟ್ಟಿರುವಂತಹ ಒಂದು ವರ, ತಾಯ್ತನ ಆಗಿರ್ಬೋದು ಅಥವಾ ಪೀರಿಯಡ್ಸ್ ಆಗಿರ್ಬೋದು. ಸೊ ಹಿಂದಿನ ಕಾಲದಲ್ಲೆಲ್ಲ ಇವಾಗೆಲ್ಲ ಮೆಡಿಸನ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ ಅಥವಾ ಲೈಕ್ ರೆಮಿಡೀಸ್ ಸಿಕ್ಬಿಡುತ್ತೆ. ಬಟ್ ಹಿಂದಿನ ಕಾಲದಲ್ಲಿ ಇದು ಏನೂ ಇಲ್ಲದೆ ಇದ್ದಾಗ ಯಾವ ಒಂದು ಹರ್ಬ್ಸ್ ಅಥವಾ ಗಿಡಮೂಲಿಕೆನ ಬಳಸ್ಕೊಂಡು ಅವರು ತಮ್ಮ ಒಂದು ಪೀರಿಯಡ್ ಕ್ರಾಂಪ್ಸ್ನ ಕಮ್ಮಿ ಮಾಡ್ಕೊತಿದ್ರು, ಹೇಗೆ ಅಂತ? ಎಸ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ನಮ್ಮಮ್ಮ ನನ್ನ ಮೆನಾರ್ಕಿ ಶುರು ಆಗೋಕ್ಕಿಂತ ಮುಂಚೆ ನನಗೆ ಬುದ್ಧಿ ಬಂದಾಗಿಂದನೂ ಈ ವಿಷಯ ಹೇಳಿದ್ದಾರೆ ಅನಿಸುತ್ತೆ. ನಮ್ಮ ಅಜ್ಜ ಆಯುರ್ವೇದ ಪಂಡಿತರಾಗಿದ್ರು. ಸೊ ಆಯುರ್ವೇದ ಪಂಡಿತರು ಅಂದರೆ ಆ ಕಾಲದಲ್ಲಿ ಅಫ್ಕೋರ್ಸ್ ರೆಡಿ ಟ್ಯಾಬ್ಲೆಟು, ರೆಡಿ ಸಿರಪ್ಗಳು ಇರ್ತಾ ಇರಲಿಲ್ಲ. ಏನು ಬೇಕು ಆ ಟೈಮಿಗೆ ತೊಗೊಂಬಂದು ಅದನ್ನು ಅರ್ದು ಕಷಾಯ ಮಾಡಿ, ಸಿರಪ್ ಮಾಡಿ, ಇಲ್ಲ ಉಂಡೆ ಮಾಡಿ ಬಾಯಿಗೆ ಹಾಕುವಂಥದ್ದು. ಸೊ ನಮ್ಮಮ್ಮಂಗೆ ತುಂಬ ಸಿಕ್ಕಾಪಟ್ಟೆ ಪೀರಿಯಡ್ಸ್ ಟೈಮಲ್ಲಿ ಪೇಯ್ನ್ ಬರ್ತಾ ಇತ್ತಂತೆ. ಸೊ ಆಗ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ಈ ಅಶೋಕ ಅನ್ನುವಂಥ ಒಂದು ಗಿಡದ ಎಲೆ ಮತ್ತು ಅದರ ರಸವನ್ನು ತೆಗೆದು ಅದನ್ನು ಕುಡಿಯೋದಕ್ಕೆ ಕಷಾಯದ ರೂಪದಲ್ಲಿ ಕೊಡ್ತಾ ಇದ್ರಂತೆ ಅವಾಗ. ಮತ್ತೆ ಅದೇ ಥರ ಸುತ್ತಮುತ್ತ ಇರುವಂತಹ ಊರಲ್ಲಿ ಇದ್ದಂತಹ ಹೆಣ್ಮಕ್ಳು ಇದೇ ಥರ ಏನಾದ್ರು ಪೀರಿಯಡ್ಸ್ ಪ್ರಾಬ್ಲಮ್ ಅಂದರೆ ನಮ್ಮ ಅಜ್ಜನ ಹತ್ರ ಬಂದು ಈ ಅಶೋಕದ ಕಷಾಯ ಅಥವಾ ಅದನ್ನು ಗುಳಿಗೆ ರೂಪದಲ್ಲಿ ಮಾಡ್ತಾ ಇದ್ರು.
Okay. ಅದನ್ನ ತೆಗೆದುಕೊಂಡು ಅದರಿಂದ ಕಡಿಮೆ ಆಗ್ತಾ ಇತ್ತಂತೆ. ಸೊ ಅದು ಒಂದೇ ರೆಮಿಡಿ ನಮ್ಮ ಅಮ್ಮನಿಗೆ ಪೀರಿಯಡ್ಸ್ ಪೇನ್ ಅನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ವಿ. ಅಶೋಕ. ಓಕೆ. ಬಟ್ ಈ ಅಶೋಕ ಅನ್ನೋದು ಎಲ್ಲಿ ಸಿಗತ್ತೆ? ಅಂದ್ರೆ ಮನೆ ಸುತ್ತಮುತ್ತನೇ ಸಿಗತ್ತೆ ಅಥವಾ ಕಾಡಿಗೆ ಏನಾದ್ರು ಹುಡ್ಕೊಂಡು ಹೋಗ್ಬೇಕಾದವು ಅಥವಾ ಮನೇಲಿ ಬೆಳಿಬೋದೇ ಹೇಗೆ ಅಂತ? ಮಲೆನಾಡಿನ ಹುಡುಗಿ ಹತ್ರ ಕೇಳ್ತಾ ಇದ್ದೀರಾ. ಹೌದು. ನಮ್ಮನ್ನ ಕೇಳಿದ್ರೆ ಕೆಲವ್ರ ಮನೆ ಮುಂದೆ ಅಶೋಕದ ಗಿಡ ಇರುತ್ತೆ, ಆದ್ರೆ ಅದರ ಬಳಕೆ ಹೇಗೆ ಅಂತ ಗೊತ್ತಿರೋದಿಲ್ಲ. ಯಾಕಂದ್ರೆ ಅದು ನ್ಯಾಚುರಲ್ ಆಗಿ ಬೆಳೆದಿರುತ್ತೆ. ಇಲ್ಲ ತುಂಬಾ ಜನ ಸಸ್ಯದ ಮೇಲೆ ಪ್ರೀತಿ ಇರೋರು ಏನೋ ಗಾರ್ಡನ್ ಮಾಡ್ಕೋಬೇಕು, ಏನೋ ಒಂದಿಷ್ಟು ತಿಳ್ಕೊಂಡಿರೋರು ಅಶೋಕನ ಮನೇಲಿ ನೆಡ್ತಾರೆ. ಅದು ಬಿಟ್ರೆ ಅಶೋಕವನ್ನ ಹೀಗೆ ನೀವು ಎಲ್ರ ಮನೆಯಲ್ಲೂ ನಾವು ದಾಸವಾಳದ ಗಿಡ ನೋಡಿದ ಹಾಗೆ ನೋಡೋದಕ್ಕೆ ಸಿಗೋದಿಲ್ಲ. Okay. ಸೊ ಅದನ್ನ ಹುಡ್ಕೊಂಡು ಹೋಗ್ಬೇಕು. ಜೊತೆಗೆ ಅದನ್ನ ಹೇಗೆ ಕಷಾಯದ ರೂಪದಲ್ಲಿ ತಗೊಳ್ಳೋದು ಅಥವಾ ಮೆಡಿಸಿನಲ್ಲಿ ಹೇಗೆ ತಗೊಳ್ಳೋದು ಅಂತ ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ಅದರ ಡಿಸ್ಅಡ್ವಾಂಟೇಜೇ ಜಾಸ್ತಿ. ಯಾಕೆಂದ್ರೆ ತುಂಬಾ ಸಸ್ಯಗಳಲ್ಲಿ ವಿಷಕಾರಕ ಅಂಶಗಳು ಕೂಡ ಇರುತ್ತೆ. ಹೌದು. ನೀವು ಎಲೆ ತಿಂತೀನಿ ಅಂತ ಹೇಳಿದ್ರೆ ಎಲೆ ಮೇಲೆ ಇನ್ನೇನೋ ಒಂದಿತ್ತು ಅಥವಾ ಎಲೆ ಜೊತೆ ಏನೇನೋ ತಿಂದ್ರಿ, ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಗೊತ್ತಿದ್ರೆ ಅದ್ರ ಬಗ್ಗೆ ನೀವು ಅಶೋಕವನ್ನ ತಗೊಂಡ್ ಮಾಡ್ಬೋದು. ಆದ್ರೆ ಇದು ಅತಿ ಸುಲಭವಾಗಿ ಸಿಗುವಂಥ ಸಸ್ಯ ಅಲ್ಲ. ಸಸ್ಯ ಅಲ್ಲ. ಬಟ್ ಯಾರ್ಯಾರು ಈಗ ನ್ಯಾಚುರಲ್ ಆಗಿ ಏನೋ ರೆಮಿಡೀಸ್ನ ಹುಡುಕ್ತಾ ಇರ್ತಾರೆ, ನೀವು ಹೇಳ್ದಂಗೆ ಅವ್ರಿಗೆ ಅಶೋಕ ಅಷ್ಟೊಂದು ಈಸಿಯಾಗಿ ಸಿಗಲ್ಲ. ಆ ಒಂದು ಟೈಮಲ್ಲಿ ಏನು ಮಾಡ್ಬೋದು ಅವರು? ಸೊ ಇದಕ್ಕೆ ಅಂತಾನೆ ನಮ್ಮ ಲೈಫ್ ಎಟ್ ನೇಚರಲ್ಲಿ ನಾವು ವಿಮೆನ್ ಸ್ಟ್ರಾಂಗ್ ಎಕ್ಸ್ ಅನ್ನುವಂಥ ಒಂದು ಸಿರಪ್ ಅನ್ನ ಫಾರ್ಮುಲೇಟ್ ಮಾಡಿದೀವಿ. ಇದರಲ್ಲಿ ಅಶೋಕ ಮಾತ್ರ ಅಲ್ಲ, ಶತಾವರಿ ಅನ್ನುವಂಥ ಒಂದು ಸಸ್ಯ ಕೂಡ ಇದೆ. ಶತಾವರಿ ಅಂತ ತುಂಬಾ ಜನ ಕೇಳಿರ್ತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ, ಹಲವು ಮಕ್ಕಳ ತಾಯಿ ಬೇರು ಅಂತ. ಹಲವು ಮಕ್ಕಳ ತಾಯಿ ಬೇರು. ಹೌದು. ಸೊ ತಾಯಿ ಅಂದ್ರೆ ತಾಯಿ ಇಸ್ ಲೈಕ್ ರಿಪ್ರೊಡಕ್ಟಿವ್ ಹೆಲ್ತ್. ಸೊ ಹೆಸರೇ ಹೇಳೋ ಥರ ಇದು ಯಾವುದೇ ರೀತಿಯ ರಿಪ್ರೊಡಕ್ಟಿವ್ ಸಮಸ್ಯೆ ಇರ್ಬೋದು ಅಥವಾ ಪೀರಿಯಡ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇರ್ಬೋದು, PCODಗಳಿರ್ಬೋದು, ಇದೆಲ್ಲದಕ್ಕೂ ಸಹಾಯ ಆಗಲಿ ಅಂತ ಹೇಳಿ ಅಶೋಕದ ಜೊತೆ ಒನ್ ಆಫ್ ದ ಬೆಸ್ಟ್ ಹರ್ಬ್ ಶತಾವರಿನ ಸೇರಿಸಿ ನಾವು ವಿಮೆನ್ ಸ್ಟ್ರಾಂಗ್ ಎಕ್ಸ್ ಅನ್ನ ಫಾರ್ಮುಲೇಟ್ ಮಾಡಿದೀವಿ. ಇದನ್ನ ತಗೊಂಡ್ರೆ ಸಹಜವಾಗಿ ಬರುವಂತಹ ಪೀರಿಯಡ್ಸ್ ಪೇನ್ ಇರ್ಬೋದು, ಇಲ್ಲ PCODಯಿಂದ ಬರುವಂಥದ್ದು ಇರ್ಬೋದು, ಇಲ್ಲ ಇನ್ನು ಪೀರಿಯಡ್ ಸ್ಟಾರ್ಟ್ ಆಗಿರುತ್ತೆ, ಮೆನಾರ್ಕೆ ಆಗಿರುತ್ತೆ, ಈ 14-15 ವರ್ಷದ ಹೆಣ್ಮಕ್ಳು ಇರ್ಬೋದು ಅವರು, ಇಲ್ಲ ಪ್ರೆಗ್ನೆಂಟ್ ಆದಮೇಲೆ ಈಗ ಡೆಲಿವರಿ ಆದಮೇಲೆ ತುಂಬ ಜನಕ್ಕೆ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ ಇಮಿಡಿಯೇಟ್ ಆಗಿ, ಅಂಥವ್ರು ತಗೋಬಹುದು. ಇಲ್ಲ ಮೆನೋಪಾಸ್ ಟೈಮಲ್ಲೂ ಕೂಡ ತಗೋಬಹುದು. ಇದೆಲ್ಲದಕ್ಕೂ ಆಗುವಂತಹ ಒನ್ ಆಫ್ ದ ಬ್ಯೂಟಿಫುಲ್ ಆ್ಯಂಡ್ ಒನ್ ಆಫ್ ದ ಎಫೆಕ್ಟಿವ್ ಹರ್ಬ್ ಅಂತ ಹೇಳ್ಬೋದು ವಿಮೆನ್ ಸ್ಟ್ರಾಂಗ್ ಎಕ್ಸ್. ಸೂಪರ್. ಓಕೆ. ಈ ವುಮೆನ್ ಸ್ಟ್ರಾಂಗ್ ಎಕ್ಸಲ್ಲಿ ನೀವು ಹೇಳಿದಾಗೆ ಅಶೋಕ ಕೂಡ ಇದೆ, ಶತಾವರಿ ಕೂಡ ಇದೆ. ಅದರಲ್ಲಿ ಅದನ್ನು ಹೇಗೆ ಕನ್ಸ್ಯೂಮ್ ಮಾಡ್ಬೋದು ಮತ್ತು ಎಲ್ಲರೂ ಕನ್ಸ್ಯೂಮ್ ಮಾಡ್ಬೋದು? ಅದಕ್ಕೆ ಏನಾದ್ರು ಡಾಕ್ಟರ್ ಕನ್ಸಲ್ಟೇಷನ್ ಬೇಕಾಗತ್ತಾ ಅಥವಾ ಇನ್ ಜನರಲ್ ಎಲ್ಲರೂ ಕಾಮನ್ ಆಗಿ ಯೂಸ್ ಮಾಡೋಂಗೆ ಮಾಡ್ಬೋದಾ ಹೇಗೆ ಅಂತ? ಎಸ್, ಒಳ್ಳೆ ಕ್ವಶನ್. ಯಾಕಂದರೆ ಈಗ ನಾವು ಓವರ್ ದ ಕೌಂಟರ್ ಮೆಡಿಸಿನ್ ಅಂತ ಹೇಳ್ತೀವಿ. ಹೌದು. ನಾವು ಜ್ವರ ಬಂದರೆ ಮುಂಚೆ ಏನು ಮಾಡ್ತಾ ಇದ್ವಿ, ಜ್ವರ ಬಂದರೆ ಡಾಕ್ಟರ್ ತಾ ಹೋಗ್ತಾ ಇದ್ವಿ. ಈಗಂತೂ ಕೋವಿಡ್ ಬಂದಮೇಲೆ ಎಲ್ಲರ ಬಾಯಲ್ಲೂ ಇದೆ ಡೋಲೋ, ಓಕೆ, ಇಲ್ಲ ಪ್ಯಾರಾಸಿಟಮಾಲ್ ತಗೊಂಡ್ಬಿಡ್ತಾರೆ. ಹೌದು. ಬಟ್ ಅದರಿಂದ ಅಫ್ಕೋರ್ಸ್ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಇದರಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲ ರೀತಿಯ ಹೆಣ್ಮಕ್ಳು, ಎಲ್ಲ ವಯಸ್ಸಿನ ಹೆಣ್ಮಕ್ಳು ಇರ್ಬೋದು, ತಾಯಂದ್ರೆ ಇರ್ಬೋದು, ಮೆನೋಪಾಸ್ ಏಜಲ್ಲಿ ಇರುವಂಥವ್ರು ಇರ್ಬೋದು, ಇದನ್ನು ಯಾವುದೇ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ಕೂಡ 3-6 ತಿಂಗಳ ತನಕ ತಗೊಳ್ಬಹುದು. ಪರ್ಸ್ನಲಿ ನಾನು ಕೂಡ ತಗೊಳ್ತಾ ಇದ್ದೀನಿ ಇದನ್ನು. ಗ್ರೇಟ್. ಓಕೆ. ಸೊ ಈಗ ನೀವು ಹೇಳಿದ್ರಿ ಈಗ ತಾನೇ ಏನೋ ಮೆಚೂರ್ಡ್ ಆಗಿರೋ ಹೆಣ್ಮಕ್ಳು ಸಹ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ಅಂತ. ಆನ್ ಎನ್ ಅದರ್ ನೋಟ್, ಹಿಂದಿನ ಕಾಲದಲ್ಲೆಲ್ಲ ಏನೋ ತಾಯಂದಿರಿಗೆ ಅಂದರೆ ನಮ್ಮ ತಾಯಂದಿರಿಗೆ ಅಜ್ಜಿಯಿಂದ ಆ ಒಂದು ನಾಲೆಡ್ಜ್ ಪಾಸ್ ಆನ್ ಆಗ್ತಿತ್ತು. ಈಗ ಮಾಡರ್ನೈಸೇಷನ್ ಆಗಿರೋದ್ರಿಂದ ಸೊ ಈಗಿನ ಕಾಲದ ತಾಯಂದಿರು ಅವರ ಹೆಣ್ಣು ಮಗು ಮೆಚೂರ್ಡ್ ಆದಾಗ ಸ್ಟಾರ್ಟಿಂಗ್ ಏನೇನು ಹೇಳಬೇಕಾಗತ್ತೆ ಹೆಣ್ಮಕ್ಳು? ತುಂಬ ಒಳ್ಳೆ ಕ್ವಶನ್. ಯಾಕೆ ಅಂತ ಹೇಳಿದ್ರೆ ಈ ಇಂಟರ್ನೆಟ್ ಇಷ್ಟೊಂದು ಫಾಸ್ಟ್ ಇರೋ ಜಮಾನದಲ್ಲಿ ಹೆಚ್ಚಿನ ತಾಯಂದಿರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ಯಾವುದೇ ರೀತಿಯ ಎಜುಕೇಷನ್ ಅಗತ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮೆಚೂರಿಟಿ ಅಥವಾ ಮೆಚೂರ್ ಆಗೋಕ್ಕಿಂತ ಮುಂಚೆ ಏನಾಗ್ತಾ ಇದೆ ಅಂದರೆ ಎಲ್ಲ ರೀತಿ ಡಿಸ್ಕಷನ್ ಆಗುತ್ತೆ ಸ್ಕೂಲ್ ಲೆವೆಲಲ್ಲಿ. ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಇವಾಗ, ಗಂಡ್ಮಕ್ಳು ಇರಲಿ ಹೆಣ್ಮಕ್ಳು ಇರಲಿ. ಸೊ ಎಲ್ಲದೂ ತಿಳ್ಕೊಂಡಿದ್ದಾರೆ, ನಾವು ಯಾಕೆ ಹೇಳಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ತುಂಬ ಜನ ಹೆಂಗಸರಲ್ಲಿ, ನಮ್ಮ ಕ್ಲೈಂಟ್ಸ್ಗಳನ್ನೇ ನಾನು ನೋಡಿದ್ದೀನಿ. ಓಕೆ ಮೇಡಮ್ ಅವರು ಪೀರಿಯಡ್ಸ್ ಆದ್ರೆ ಅವಳಿಗೆ ಎಲ್ಲ ಗೊತ್ತಿತ್ತು, ಅವಳೇ ಹ್ಯಾಂಡ್ಲ್ ಮಾಡ್ಕೊಂಡ್ಲು ಅಂತ ಹೇಳಿ. ಬಟ್ ಆ ಹ್ಯಾಂಡ್ಲ್ ಮಾಡ್ಕೊಳ್ಳೋದು ಅವ್ರ ಏಜಿಗೆ ಹೇಗೆ ಬೇಕೋ ಅವ್ರು ಮಾಡ್ಕೊಂಡಿರ್ತಾರೆ. ಹೌದು. ಈ ಅಮ್ಮಂದ್ರೆ ಏನು ಮಾಡಬೇಕು, ಅವರಿಗೆ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದನ್ನು ಅವರು ಮೊದಲೇ ಗೈಡ್ ಮಾಡಿದ್ರೆ, ಎಜುಕೇಟ್ ಮಾಡಿದ್ರೆ ಈ ಪೀರಿಯಡ್ ಸಂಬಂಧ ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡ್ಬೋದು. ಬಟ್ ಅದು ಆಗ್ತಾ ಇಲ್ಲ. ಸೊ ಹೇಗೆ ಎಜುಕೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಈಗ
ಮೆನಾರ್ಕೆ ಆಗೋಕ್ಕಿಂತ ಮುಂಚೆ ಅಫ್ಕೋರ್ಸ್ ಪೀರಿಯಡ್ಸ್ ಅಂದರೆ ಏನು, ಪೀರಿಯಡ್ಸ್ ಬಂದಾಗ ಏನು ಮಾಡಬೇಕು, ಏನೆಲ್ಲ ಚೇಂಜಸ್ ಆಗುತ್ತೆ ದೇಹದಲ್ಲಿ ಇರ್ಬೋದು, ಮೆಂಟಲಿ ಇರ್ಬೋದು. ಯಾಕಂದರೆ ಎಲ್ಲ ರೀತಿ ಚೇಂಜಸ್ ಆಗುತ್ತೆ ಅಂತ ಗೊತ್ತಿರುತ್ತೆ, ಬಟ್ ಏನು ಚೇಂಜಸ್ ಆಗುತ್ತೆ ಅಂತ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಎಜುಕೇಟ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಮೈಂಡ್ ಚೇಂಜ್ ಆಗುತ್ತೆ ಆ ಟೈಮಲ್ಲಿ. ಅದ್ರ ಬಗ್ಗೆ ಕೂಡ ಕನ್ಸಲ್ಟೇಷನ್ ಕೌನ್ಸಿಲಿಂಗ್ಗಳನ್ನು ಅಮ್ಮಂದ್ರು ಕೊಟ್ಟರೆ ಮಕ್ಕಳಲ್ಲಿ ತುಂಬ ಮಿಸ್ಕನ್ಸೆಪ್ಷನ್ ಇರ್ಬೋದು, ಬೇರೆ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದನ್ನು ತಡಿಬೋದು. ಸೊ ಅಮ್ಮಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಪೀರಿಯಡ್ಸ್ ಬಂದಾಗ ಮಾತ್ರ ಅಲ್ಲ, ಅದರಿಂದ ಏನಾದ್ರು ತೊಂದರೆ ಆಗ್ತಾ ಇದ್ರೂ ಕೂಡ ಬಂದು ನನಗೆ ಹೇಳಬೇಕು, ಇಲ್ಲ ಪೇನ್ ಜಾಸ್ತಿ ಇದ್ರೆ ಹೇಳಬೇಕು, ಅಥವಾ ಬ್ಲೀಡಿಂಗ್ ಆಗ್ತಾ ಇಲ್ಲ ಅಂದರೆ ಹೇಳಬೇಕು. ಎಲ್ಲದನ್ನೂ ಇಂಟರ್ನೆಟ್ ಮೂಲಕ ಕಲ್ತ್ಕೋಬೇಡ ಅಂತ ಹೇಳಿದ್ರೆ ಇಟ್ ಇಸ್ ಅ ವೆರಿ ಗುಡ್ ಎಜುಕೇಶನ್ ಅ ಮದರ್ ಕ್ಯಾನ್ ಗಿವ್. ಓಕೆ. ಸೊ ಈಗ ನೀವು ವಿತ್ ರೆಸ್ಪೆಕ್ಟ್ ಟು ಬ್ಲೀಡಿಂಗ್ ಬಗ್ಗೆ ನೀವು ಹೇಳಿದ್ರಲ್ಲ, ಸೊ ನಮ್ಮ ಲೈಫ್ ಅಟ್ ನೇಚರಿನ ವಿಮೆನ್ ಸ್ಟ್ರಾಂಗ್ ಎಕ್ಸ್ ಏನಿದೆ, ಡಸ್ ಇಟ್ ಆಲ್ಸೋ ಹೆಲ್ಪ್ ಇನ್ ದ ರೆಡ್ಯೂಸಿಂಗ್ ದ ಬ್ಲೀಡಿಂಗ್ ಆ್ಯಂಡ್ ಥಿಂಗ್? ಎಸ್, ನಾನು ಹೇಳಿದ್ದಲ್ಲ ಮೊದಲೇ ಅಶೋಕ ಮತ್ತು ಶತಾವರಿ ಅಂತ. ಈಗ ಬ್ಲೀಡಿಂಗ್ ಅಂತ ಹೇಳಿದ್ರೆ ತುಂಬ ಜನ ಈಗ ಗಂಡ್ಮಕ್ಳ ಬಗ್ಗೆ ಕೇಳಿದ್ರಲ್ಲ, Yeah. ಬ್ಲೀಡಿಂಗ್ ಅಂತ ಹೇಳಿದ್ರೆ ಬ್ಲಡ್ ಮಾತ್ರ ಅಂತ ಅನ್ಕೊಂಡಿರ್ತಾರೆ ಗಂಡ್ಮಕ್ಳು. ಬಟ್ ಜೊತೆಗೆ ವೈಟ್ ಬ್ಲೀಡಿಂಗ್ ಕೂಡ ಆಗುತ್ತೆ, ನಾವು ವಿಕೋರಿಯಾ ಅಂತ ಹೇಳ್ತೀವಿ, ಮತ್ತೆ ವೈಟ್ ಡಿಸ್ಚಾರ್ಜ್ ಕೂಡ ಆಗುತ್ತೆ. ಸೊ ಎರಡೂ ರೀತಿಯ ಡಿಸ್ಚಾರ್ಜ್ಗಳು ಕೂಡ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಇಟ್ ಹ್ಯಾಸ್ ಟು ಬಿ ಅ ಮಾಡರೇಷನ್. ಸೊ ಅದನ್ನ ಬ್ಲೀಡಿಂಗ್ ಕರೆಕ್ಟಾಗಿ ಆಗೋದಕ್ಕೆ ಈ ಅಶೋಕ ಅನ್ನೋವಂಥದ್ದು ತುಂಬ ಸಹಾಯ ಮಾಡುತ್ತೆ. ಓಕೆ, ಗಾಟ್ ಇಟ್. ಸೊ ಈಗ ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡೋ ಆಗಿದ್ರೆ, ಬಿಕಾಸ್ ನಾವು ಆಗಲೇ ಹೇಳಿರೋ ಹಾಗೆ PMS ಇರ್ಬೋದು, ಅಥವಾ ಪೀರಿಯಡ್ಸಲ್ಲಿ ಇರ್ಬೋದು, ಅಥವಾ PCOD ಪ್ರಾಬ್ಲಮ್ ಏನಾದರೂ ಫೇಸ್ ಮಾಡ್ತಾ ಇರೋಗಿರ್ಬೋದು, ಇಲ್ಲ ಪ್ರೆಗ್ನೆನ್ಸಿ ಆ್ಯಂಡ್ ಆಫ್ಟರ್ ಡೆಲಿವರಿ, ಇಲ್ಲ ಅಂತಂದರೆ ಮೆನೋಪಾಸ್, ಈ ಎಲ್ಲ ಒಂದು ಫೇಸಲ್ಲೂ ಈ ಒಂದು ಮೆಂಟಲ್ ಹೆಲ್ತ್ಗೆ ಡೈರೆಕ್ಟಾಗಿ ರಿಲೇಟ್ ಆಗಿದೆ ಈ ಒಂದು ವಿಚಾರಗಳು. ಯಾಕೆ ಅಂತಂದರೆ ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಹಾರ್ಮೋನಲ್ ಚೇಂಜ್ ಅಂತ ಹೇಳ್ತಾರೆ. ಸೊ ಈಗ ಸ್ಟಾರ್ಟಿಂಗ್ ವಿತ್ PMS ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ, PMS ಅಲ್ಲಿ ಹೆಣ್ಮಕ್ಳು ಇದ್ದಾಗ, ಅಥವಾ ಪೀರಿಯಡ್ಸ್ಗಿಂತ ಮುಂಚೆ ಆ ಒಂದು ಪೀರಿಯಡಲ್ಲಿ ಹೆಣ್ಮಕ್ಳು ಇದ್ದಾಗ ಅವರ ಮೂಡ್ ಸ್ವಿಂಗ್ಸ್ ಹೇಗಿರುತ್ತೆ, ಮತ್ತು ಅವರ ಒಂದು ಮೆಂಟಲ್ ಹೆಲ್ತ್ನ ಅವ್ರು ಕಾಪಾಡಿಕೊಳ್ಳೋದಕ್ಕೆ ಏನು ಮಾಡಬೇಕಾಗತ್ತೆ? ನಾನು ಫಸ್ಟು PMS ಅಂದರೆ ಏನು ಅಂತ ಹೇಳ್ತೀನಿ. ವೆರಿ ಲಾಜಿಕಲಿ ಎಲ್ಲಿಗೂ ಅರ್ಥ ಆಗುತ್ತೆ ಇದು. ಈಗ ಎವ್ರಿ ಮಂತ್ ಯಾಕೆ ಪೀರಿಯಡ್ ಆಗುತ್ತೆ ಅಂತ ಹೇಳಿದ್ರೆ, ಎಗ್ ರಿಲೀಸ್ ಆಗುತ್ತೆ ನಮ್ಮ ಓವರಿಯಲ್ಲಿ. ಆ ಟೈಮಲ್ಲಿ ನಮ್ಮ ಬಾಡಿ ಏನು ಯೋಚನೆ ಮಾಡುತ್ತೆ ಅಂತ ಹೇಳಿದ್ರೆ, ಆ ಮಂತಲ್ಲಿ ಪ್ರೆಗ್ನೆನ್ಸಿ ಆಗ್ಬೋದು. ನಿಮ್ಮ ಬಾಡಿಗೆ ಬ್ರೈನ್ಗೆ ಗೊತ್ತಿಲ್ಲ ನಿಮಗೆ ಮದುವೆ ಆಗಿದೆಯೋ ಇಲ್ವೋ, ಇಟ್ ಡಸಂಟ್ ನೋ, ಇಟ್ ಜಸ್ಟ್ ನೋಸ್ ದ ಫಂಕ್ಷನ್. ಸೊ ಓವರಿ ರಿಲೀಸ್ ಆದ ತಕ್ಷಣ ಏನು ಮಾಡುತ್ತೆ, ನಮ್ಮ ಯೂಟೆರಸ್ ಅಥವಾ ಗರ್ಭಕೋಶ ಒಂದು ಬೆಡ್ ರೆಡಿ ಮಾಡುತ್ತೆ ಮಗುಗೆ ಅಂತ ಹೇಳಿ. ಸೊ ಹೊಸ ಆರ್ಟರೀಸ್ಗಳಿರ್ಬೋದು, ಬ್ಲಡ್ ವೆಸಲ್ಸ್ಗಳಿರ್ಬೋದು ಫಾರ್ಮ್ ಆಗುತ್ತೆ, ಒಂದು ಬೆಡ್ಡಿಂಗ್ ಫಾರ್ಮ್ ಆಗ್ತಾ ಬರುತ್ತೆ. ನಾವು ಎಂಡೋಮೆಟ್ರಿಯಂ ಲೇಯರ್ ಅಂತ ಹೇಳ್ತೀವಿ, ದಪ್ಪ ಆಗ್ತಾ ಬರುತ್ತೆ. ಸೊ ಎಗ್ ದಿನ ಹೋಗ್ತಾ ಇದ್ದ ಹಾಗೆ ಮೆಚೂರ್ ಆಗುತ್ತೆ, ಓವರಿಯಿಂದ ಯೂಟೆರಸ್ಸಿಗೆ ಬರುತ್ತೆ. ಸೊ ಪ್ರೆಗ್ನೆನ್ಸಿ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಈ ಬೆಡ್ ವೇಸ್ಟ್, ಈ ಎಗ್ ವೇಸ್ಟ್, ಈ ಹೊಸ ಆರ್ಟರಿಗಳು, ಹೊಸದಾಗಿ ಬ್ಲಡ್ ಸಪ್ಲೈ ಫಾರ್ಮ್ ಆಗಿರೋದು ವೇಸ್ಟ್, ಇದೆಲ್ಲದೂ ಕೂಡ ವೇಸ್ಟ್ ಆದಾಗ ಬಾಡಿಗೆ ಇಟ್ಕೊಂಡು ಪ್ರಯೋಜನ ಇಲ್ಲ. ಸೊ ಇದನ್ನ ಹೊರಗಡೆ ಕಳಿಸೋದೇ ಪೀರಿಯಡ್ಸ್. ಸೊ ಈಗ ದೇಹದಿಂದ ಏನಾದಂತರೂ ಹೊರಗಡೆ ಹಾಕಬೇಕು ಅಂತ ಹೇಳಿದ್ರೆ ಈಸಿಯಾಗಿ ಆಗಲ್ಲ. ಬಾಡಿ ಒಂದು ಸ್ಟ್ರೆಸ್ ಮೋಡಲ್ಲಿ ಇರುತ್ತೆ, ಯಾಕಂದ್ರೆ ಫೋರ್ಸ್ಫುಲ್ ಇದನ್ನು ಹೊರಗೆ ಹಾಕ್ತಾ ಇದೆ. ಯಾಕಂದ್ರೆ ಎಷ್ಟು ಖುಷಿಯಾಗಿ ಅದು ಒಂದು ಬೆಡ್ ಅನ್ನ ರೆಡಿ ಮಾಡಿರುತ್ತೆ, ಒಂದು ಎಗ್ ಅನ್ನ ಪ್ರೊಡ್ಯೂಸ್ ಮಾಡಿರುತ್ತೆ. ಸೊ ಫೋರ್ಸ್ಫುಲಿ ಹೊರಗೆ ಹಾಕುವಾಗ ಆಲ್ರೆಡಿ ಒಂದು ಸ್ಟ್ರೆಸ್ ಇರುತ್ತೆ ಬಾಡಿಯಲ್ಲಿ, ಅದು ನ್ಯಾಚುರಲ್. ಅದು ನ್ಯಾಚುರಲ್ ಆಗಿ, ಯಾಕೆಂದ್ರೆ ಒಂದು ಹಾರ್ಮೋನ್ ವೇರಿಯೇಷನ್ ಆಗ್ತಾ ಇರುತ್ತೆ, ಒಂದು ನ್ಯಾಚುರಲ್ ಆಗಿ ಇದು ಬಾಡಿಯಿಂದ ಹೊರಗಡೆ ಎಕ್ಸ್ಕ್ರೀಟ್ ಮಾಡೋದಕ್ಕೆ ನೋಡ್ತಾ ಇರುತ್ತೆ. ಬಟ್ ಆ ಟೈಮಲ್ಲಿ ತುಂಬಾ ಜನಕ್ಕೆ ಈ ಹಾರ್ಮೋನ್ ವೇರಿಯೇಷನ್ಗಳು ಜಾಸ್ತಿ ಆದರೆ ತುಂಬ ಕಾರಣಗಳಿಂದ, ನಮ್ಮ ಒಬೆಸಿಟಿಯಿಂದ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಜಂಕ್ ಫುಡ್ ತಿನ್ನೋದ್ರಿಂದ ಇರ್ಬೋದು, ಲೈಫ್ ಸ್ಟೈಲ್ ಕರೆಕ್ಟ್ ಇಲ್ಲದೆ ಇರೋದು, ನಿದ್ದೆ ಸರಿ ಮಾಡದೇ ಇರೋದು, ಆಲ್ರೆಡಿ ಸ್ಟ್ರೆಸ್ ಇರುತ್ತೆ, ಅದ್ರ ಮೇಲೆ ಇನ್ನಷ್ಟು ಸ್ಟ್ರೆಸ್ ಕೊಡ್ತಾ ಇದ್ದೀರಾ ನೀವು, ಅವಾಗ ಏನಾಗುತ್ತೆ, ಈ ಹಾರ್ಮೋನ್ಗಳು ಸಿಕ್ಕಾಪಡೆ ವೇರಿಯೇಷನ್ ಆಗುತ್ತೆ. ಸೊ ಅವಾಗ PMSನ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯೂಶಲಿ 2ರಿಂದ 3 ದಿವಸ ಮುಂಚೆ ಆಗುವಂಥ PMS 1 ವಾರ 15 ದಿವಸ ಮುಂಚೆ ಸ್ಟಾರ್ಟ್ ಆಗುತ್ತೆ. ಪೀರಿಯಡ್ಸ್ ಮುಗಿದ ಮೇಲೂ ಕೂಡ ಇರುತ್ತೆ, ನಾವು ಪೋಸ್ಟ್ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತಲೂ ಹೇಳ್ತೀವಿ. ಪೀರಿಯಡ್ಸ್ ಮುಗಿದ ಮೇಲೂ ಕೂಡ ತುಂಬ ಜನ ಕಿರಿಕಿರಿ ಅನಿಸ್ತಾ ಇರುತ್ತೆ, ತುಂಬ ಜನಕ್ಕೆ ಮೂಡ್ ಸ್ವಿಂಗ್ಸ್ ಅನಿಸ್ತಾ ಇರುತ್ತೆ. ಸೊ ಈ PMS ಸಿಂಪ್ಟಮ್ ಟೈಮಲ್ಲಿ ಬಾಡಿಗೆ ಆದಷ್ಟು ಮೈಂಡ್ಗೆ ಸ್ಪೆಷಲಿ ರಿಲ್ಯಾಕ್ಸೇಷನ್ ಅನ್ನು ಕೊಡುವಂಥದ್ದು, ಮೆಂಟಲ್ ಹೆಲ್ತ್ ಫಾಲೋ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದ್ರೆ ಏನಾಗುತ್ತೆ, ನಾನು ಹೇಳಿದಾಗೆ ಈ ಸ್ಟ್ರೆಸ್ ಮೇಲೆ ನೀವು ಹೊಸ ಸ್ಟ್ರೆಸ್ ಅನ್ನ ಕೊಡ್ತಾ ಇದ್ದೀರಾ. ಸೊ ಆ ಸ್ಟ್ರೆಸ್ ಏನು ಮಾಡುತ್ತೆ, ಮೆಂಟಲ್ ಹೆಲ್ತ್ ಅನ್ನ
ಇನ್ನೂ ಹಾಳು ಮಾಡುತ್ತೆ. ಗುಡ್. ಸೊ ನೀವು ಹೇಳ್ತಾ ಇರೋದು ಹೇಗೆ ಅಂತಂದರೆ ಎವ್ರಿಥಿಂಗ್ ಇಸ್ ಇಂಟರ್ಲಿಂಕ್ಡ್. ಅಂದರೆ ಒಂದು ಸೈಕಲ್ ಥರ. ಪೀರಿಯಡ್ಸಲ್ಲಿದ್ದಾಗ ಫಸ್ಟ್ ಆಫ್ ಆಲ್ ಬಾಡಿ ಸ್ಟ್ರೆಸ್ಸಲ್ಲಿರುತ್ತೆ. ಆ ಒಂದು ಬಾಡಿ ಸ್ಟ್ರೆಸ್ಸಲ್ಲಿ ಇದೆ ಅಂತ ನೀವು ಅಡಿಷ್ನಲ್ ಸ್ಟ್ರೆಸ್ ತೊಗೊಂಡ್ರೆ ಅದು ಬಾಣಲೆಯಿಂದ ಬೆಂಕಿ ಬಿದ್ದಂಗೆ ಆಗುತ್ತೆ. ಸೊ ಅದರಿಂದ ಮತ್ತೆ ಈ ಕಡೆ ಬಾಡಿ ಸ್ಟ್ರೆಸ್ಸು ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ ಬಾಡಿ ಸ್ಟ್ರೆಸ್ಸಲ್ಲಿರೋದ್ರಿಂದ ನೀವು ಮೆಂಟಲ್ ಸ್ಟ್ರೆಸ್ ತೊಗೊಳ್ಳೋದ್ರಿಂದ ಅದು ನಿಮಗೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆವಾಗ ನಿಮಗೆ ಬಾಣಲೆಯಿಂದ ಬೆಂಕಿ ಬಿದ್ದಂಗೆ ಆಗುತ್ತೆ. ಸೊ ಇದು ಜಾಸ್ತಿ ಆದರೆ ಇದು ಜಾಸ್ತಿ ಆಗುತ್ತೆ, ಇದು ಜಾಸ್ತಿ ಆದರೆ ಇದು ಜಾಸ್ತಿ ಆಗುತ್ತೆ. ಸೊ ಸೈಕ್ಲಿಕ್ಕಾಗಿ ಓಡ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದೀರಾ. ಹೌದು. ಇದರಲ್ಲಿ ಇನ್ನೂ ಒಂದು ಸೈನ್ಸ್ ಇದೆ. ಓಕೆ. ಈಗ ನಾವು ನಮ್ಮ ಹತ್ರ ಯಾರಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಇಲ್ಲ PCOD ಇದೆ ಅಂತ ಹೇಳಿ ಬಂದಾಗ ಎಲ್ಲ ಕೇಳ್ತೀವಿ, ಲೈಫ್ ಸ್ಟೈಲ್, ನಿಮ್ಮ ಡಯಟ್ ಹೇಗಿದೆ, ಆಕ್ಟಿವಿಟಿ ಹೇಗಿದೆ, ಫುಡ್ ಏನು ತಿಂತೀರಾ, ನಿದ್ದೆ ಹೇಗೆ ಮಾಡ್ತೀರಾ, ಜೊತೆಗೆ ಸ್ಟ್ರೆಸ್ ಏನಾದರೂ ಇದೆಯಾ ಅಂತ ಕೇಳ್ತೀವಿ. ಯಾಕೆ ಮೆಂಟಲ್ ಹೆಲ್ತ್ ಅಥವಾ ಸ್ಟ್ರೆಸ್ ಅನ್ನುವಂಥದ್ದು ತುಂಬ ಒಂದು ಕ್ರೂಷಿಯಲ್ ಪಾಯಿಂಟ್ ಪೀರಿಯಡ್ಸಲ್ಲಿ ಅಂತ ಹೇಳಿದ್ರೆ, ನಮ್ಮ ಬ್ರೈನಲ್ಲಿ ಒಂದು ಬಾಡಿಲಿ ಒಂದು HPA ಆಕ್ಸಿಸ್ ಅಂತ ಇದೆ. ಅಂದರೆ ಹೈಪೋಥಲಾಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಅಂತ. ಓಕೆ. ಸೊ ಹೈಪೋಥಲಾಮಸ್ ಅಂತಂದರೆ ಬ್ರೈನಲ್ಲಿರುವಂಥ ಒಂದು ಗ್ಲ್ಯಾಂಡ್. ಸೊ ಅದು ಮತ್ತು ಇನ್ನೊಂದು ಪಿಟ್ಯೂಟರಿ ಗ್ಲ್ಯಾಂಡ್ ಮತ್ತು ಅಡ್ರಿನಲ್ ಗ್ಲ್ಯಾಂಡ್, ಮೂರಕ್ಕೂ ಕನೆಕ್ಷನ್ ಇದೆ. ಓಕೆ. ಈ ಮೂರು ಫಂಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಾಡಿಲಿರುವಂಥ ಟೆಂಪ್ರೇಚರನ್ನು ರೆಗ್ಯುಲೇಟ್ ಮಾಡುತ್ತೆ, ಡೈಜೆಷನನ್ನು ರೆಗ್ಯುಲೇಟ್ ಮಾಡುತ್ತೆ, ಇಮ್ಯುನಿಟಿಯನ್ನು ರೆಗ್ಯುಲೇಟ್ ಮಾಡುತ್ತೆ, ಸೆಕ್ಷುವಾಲಿಟಿಯನ್ನು ರೆಗ್ಯುಲೇಟ್ ಮಾಡುತ್ತೆ, ಎನರ್ಜಿಯನ್ನು ರೆಗ್ಯುಲೇಟ್ ಮಾಡುತ್ತೆ. ಜೊತೆಗೆ ನಮ್ಮ ಬಾಡಿಲಿರುವಂಥ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಅನ್ನುವಂಥದ್ದು ಇದನ್ನು ಕೂಡ ರೆಗ್ಯುಲೇಟ್ ಮಾಡ್ತಾ ಬರುತ್ತೆ. ಓಕೆ. ಸೊ ಯಾವಾಗ ನಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಜಾಸ್ತಿ ಆಗುತ್ತೆ, ಕಾರ್ಟಿಸಾಲ್ ಇಸ್ ನಥಿಂಗ್ ಬಟ್ ಸ್ಟ್ರೆಸ್ ಹಾರ್ಮೋನ್. ಸೊ ಈ ಕಾರ್ಟಿಸಾಲ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಈ ಕಾರ್ಟಿಸಾಲ್ ಸೆಕ್ರೇಟ್ ಆಗೋದು ಅಡ್ರಿನಲ್ ಗ್ಲ್ಯಾಂಡ್ಸಲ್ಲಿ. ಸೊ HPA ಆಕ್ಸಿಸಲ್ಲಿ ಅಡ್ರಿನಲ್ ಇದೆ. ಹೌದು. ಸೊ ಕಾರ್ಟಿಸಾಲ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಪೀರಿಯಡ್ಸಿಗೆ ಬೇಕಾಗುವಂಥ ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗಲ್ಲ, ವೇರಿಯೇಷನ್ ಆಗ್ತಾ ಬರುತ್ತೆ. ಸೊ ಫಸ್ಟ್ 15 ಡೇಸ್ ಅಂದರೆ ಓವ್ಯುಲೇಷನ್ ಆಗೋ ತನಕ ಯಾವ ಹಾರ್ಮೋನ್ ಬೇಕು ಅದು ಪ್ರೊಡ್ಯೂಸ್ ಆಗಲ್ಲ, ಆಮೇಲೆ ಯಾವುದಾಗಬೇಕು ಅದಾಗೋದಿಲ್ಲ. ಸೊ ಈ ವೇರಿಯೇಷನ್ ಆದ ತಕ್ಷಣ ಏನಾಗುತ್ತೆ, ಓವ್ಯುಲೇಷನ್ ಆಗೋದಿಲ್ಲ, ಇಲ್ಲ PCOD ಪ್ರಾಬ್ಲಮ್, ಇಲ್ಲ ಡಿಲೇಡ್ ಸೈಕಲ್, ಇಲ್ಲ ಅರ್ಲಿ ಸೈಕಲ್, ಇಲ್ಲ ಸೈಕಲ್ ಆಗದೆ ಇರುವಂಥದ್ದು. ಇದೆಲ್ಲದಕ್ಕೂ ಕಾರಣ ಕಾರ್ಟಿಸಾಲ್ ಅಥವಾ ಸ್ಟ್ರೆಸ್ ಹಾರ್ಮೋನ್. ಸೊ ಅದಕ್ಕೋಸ್ಕರ ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಓಕೆ ಇನ್ ಮೇಂಟೈನಿಂಗ್ ಅ ಸೈಕಲ್. ಓಕೆ. ಎಸ್, ಈಗ ನಾವು ಮೂಡ್ ಸ್ವಿಂಗ್ಸ್ ಬಗ್ಗೆ ಮತ್ತು ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಮಾತಾಡಿದ್ವಿ. ಈಗ PCOD ಮತ್ತು PCOS ಬಗ್ಗೆ ಸುಮಾರು ಮಿಸ್ಕನ್ಸೆಪ್ಷನ್ ಇದೆ. ಎಷ್ಟು ಮಿಸ್ಕನ್ಸೆಪ್ಷನ್ ಅಂದರೆ ಮಾಡ್ರನ್ ಡೇ ವರ್ಕಿಂಗ್ ವಿಮೆನ್ಗಂತೂ ಸಿಕ್ಕಾಪಟ್ಟೆ ಮಿಸ್ಕನ್ಸೆಪ್ಷನ್ ಇದೆ. ಸೊ ಒಂದೊಂದೇ ಮಿಸ್ಕನ್ಸೆಪ್ಷನ್ ಬಗ್ಗೆ ಮಾತಾಡ್ಬೋದಾ? ಡೆಫಿನೆಟ್ಲಿ. ಬಟ್ ಮಿಸ್ಕನ್ಸೆಪ್ಷನ್ ಜೊತೆ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ, PCOD ಈಗ ಕಾಮನ್, ಈ 10ರಲ್ಲಿ 8 ಜನಕ್ಕೆ ಇದ್ದೇ ಇರುತ್ತೆ. ಸೊ ಎಲ್ರಿಗೂ ನಮಗೆಲ್ಲ ಗೊತ್ತು PCOD ಬಗ್ಗೆ, ಪೀರಿಯಡ್ಸ್ ಆಗಿಲ್ಲ ಅಂದರೆ PCOD ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಆದರೆ ಇಲ್ಲ, ಇಟ್ ಈಸ್ ಬಿಯಾಂಡ್ ದ್ಯಾಟ್. ಓಕೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಒಳ್ಳೆಯದು. ಖಂಡಿತ. ಓಕೆ. ಸೊ ಈಗ ಸುಮಾರು ಜನ ಏನು ಅನ್ಕೊತಾರೆ ಅಂತ ಅಂದರೆ, ಸ್ಕ್ಯಾನಿಂಗಲ್ಲಿ ಕ್ಲಿಯರ್ ಮಾಡಿಬಿಟ್ರೆ PCOD ಇಲ್ಲ ಗುರು, PCOS ಇಲ್ಲ, ನಾನು ಸೇಫು ಅನ್ಕೊತಾರೆ. ನಿಜಾನ? ಖಂಡಿತ ಸುಳ್ಳು. ಓಕೆ. ನಾವೇ ಕ್ಲೈಂಟ್ಸ್ಗಳನ್ನು ನೋಡಿದ್ದೀವಿ, ಸ್ಪೆಷಲಿ ಯಂಗ್ ವಿಮೆನ್ ಅಥವಾ ಗರ್ಲ್ಸ್ ಇರ್ತಾರಲ್ಲ, ಮೇಡಮ್ ನನ್ನ ಸ್ಕ್ಯಾನ್ ಕ್ಲಿಯರ್ ಬಂದಿದೆ, ನಂಗೆ PCOD ಇಲ್ಲ, ಓಕೆ. ಸೊ ನನಗೆ ಪೀರಿಯಡ್ಸ್ ಏನೂ ತೊಂದರೆ ಇಲ್ಲ, ಬೇರೆ ಎಲ್ಲದಕ್ಕೂ ಮಾಡಿ, ನನಗೆ ವೆಯ್ಟ್ ಲಾಸ್ ಆಗಬೇಕು, ಹೇರ್ ಲಾಸ್ ಆಗ್ತಾ ಇದೆ, ಮುಖದಲ್ಲಿ ಪಿಂಪಲ್ ಇದೆ, ಕೂದಲು ಬೆಳೀತಾ ಇದೆ ಮುಖದಲ್ಲಿ, ಸೊ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡಿ, ನಂಗೆ PCOD ಇಲ್ಲ. ಸೆಲ್ಫ್ ಡಿಕ್ಲೇರ್ ಮಾಡ್ಕೊಂಡ್ಬಿಡ್ತಾರೆ ನನಗೆ PCOD ಇಲ್ಲ ಅಂತ. ಸೊ ಅದು ಖಂಡಿತ ಸುಳ್ಳು. ನಿಮ್ಮ ಸ್ಕ್ಯಾನ್ ಕ್ಲಿಯರ್ ಬರ್ಬೋದು, ಆದರೆ ಯು ಆರ್ ಸಸೆಪ್ಟಿಬಲ್, ಯು ಹ್ಯಾವ್ PCOS ಸಿಂಪ್ಟಮ್ಸ್. ಓಕೆ, ಗಾಟ್ ಇಟ್. ಈಗ ಎರಡನೇ ಮಿತ್ ಇನ್ನೊಂದು, ಮತ್ತು ಮಿತ್ ಅನ್ಬೋದು, ಮಿಸ್ಕನ್ಸೆಪ್ಷನ್ ಅನ್ಕೋಬೋದು. ಇಲ್ಲ ಅಂತ ಅಂದರೆ ನಮಗೆ ಒಂದು ಐಡಿಯಾನೇ ಇರಲ್ಲ ಕೆಲವೊಂದು ವಿಚಾರಗಳ ಬಗ್ಗೆ. ಅದರಲ್ಲಿ ಒಂದು ಯಾವುದು ಅಂತ ಅಂದರೆ, ನನಗೆ ಈಗ ಡೆಲಿವರಿ ಆಯಿತು, ಡೆಲಿವರಿ ಆದಮೇಲೆ PCOD ಬಾರಾಲಾಗುರು ಈಗ ನನಗೆ ಅಂತ ಅಂದ್ಕೊಂಡಿದ್ದಾರೆ ಕೆಲವೊಬ್ರು. ನಿಜಾನ? ಹೌದು. ಏನಪ್ಪ ಅಂತ ಹೇಳಿದ್ರೆ, PCOD ಅನ್ನುವಂಥದ್ದು ಲೈಫಲ್ಲಿ ಯಾವಾಗ ಬೇಕಿದ್ರೂ ಬರ್ಬೋದು. ಮೆನೋಪಾಸ್ ಆಗೋ ತನಕ PCOD ಲಕ್ಷಣಗಳು, PCOD ಸಿಸ್ಟ್ಗಳು ಯಾವ ಏಜಲ್ಲಿ ಬೇಕಿದ್ರೂ ಆಗ್ಬೋದು. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಓಕೆ ನಾನು ಒಂದ್ಸಲ PCOD ರಿವರ್ಸ್ ಮಾಡ್ಕೊಂಡಿದ್ದೀನಿ, ಮುಂದೆ ಲೈಫಲ್ಲಿ ಬರೋದಿಲ್ಲ. ಇಲ್ಲ, PCOD ಒಂದ್ಸಲ ಬಂದರೆ ಲೈಫಲ್ಲಿ ಮತ್ತೆ ಯಾವಾಗ ಬೇಕಿದ್ರೂ ಬರ್ಬೋದು. ಸೊ ನಿಮ್ಮ ಲೈಫ್ ಸ್ಟೈಲ್ ಕರೆಕ್ಷನ್ನ ನೀವು ಮಾಡ್ಕೊಳ್ತಾನೆ ಇರಬೇಕು. ಒಂದು ಜೊತೆಗೆ ಮಕ್ಕಳಾಗಿದೆ, ಈಗ PCOD ಬರೋದಿಲ್ಲ ಅಂತ ತುಂಬ ಜನ ಜಂಪ್ ತಿಂತಾರೆ. ಅಫ್ಕೋರ್ಸ್ ಲೈಫ್ ಸ್ಟೈಲ್ ಚೆನ್ನಾಗಿರೋದಿಲ್ಲ ಅಂಥವರಲ್ಲೂ PCOD ಬಂದೇ ಬರುತ್ತೆ. ಸೊ ಮಕ್ಕಳಾದವರಲ್ಲೂ
ಮಕ್ಳು ಆಗದೆ ಇರೋರಲ್ಲೂ ಮದುವೆ ಆಗದೆ ಇರೋರಲ್ಲೂ ಮೆನೋಪಾಸ್ ಹತ್ತತ್ರ ಇರೋರಲ್ಲೂ PCOD ಯಾವ ಏಜಲ್ಲಿ ಬೇಕಿದ್ರೂ ಸೊ ಲೈಫ್ ಅಟ್ ನೇಚರ್ನ ವಿಮೆನ್ ಸ್ಟ್ರಾಂಗ್ ಎಗ್ಸ್ PCOD ಮತ್ತು PCOS ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಖಂಡಿತ 3 ಥರದಲ್ಲಿ ಹೆಲ್ಪ್ ಮಾಡುತ್ತೆ. ಓಕೆ. ಒಂದು ಅತಿಯಾದ ರಕ್ತಸ್ರಾವ ಅಥವಾ ತುಂಬ ಬ್ಲೀಡಿಂಗ್ ಆಗ್ತಾ ಇದೆ, ಹೆವಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ. ತುಂಬ ಸ್ಕ್ಯಾಂಟಿ ಬ್ಲೀಡಿಂಗ್ ಅಂತ ಹೇಳ್ತೀವಿ, 1 ದಿವಸ ಬ್ಲೀಡ್ ಆಗೋದು, 1.5 ದಿವಸ ಬ್ಲೀಡಿಂಗ್ ಆಗೋದು, ಅದನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಜೊತೆಗೆ ಇರೆಗ್ಯುಲರ್ ಪೀರಿಯಡ್ ತುಂಬ ಜನಕ್ಕೆ ತಿಂಗಳಲ್ಲಿ 2 ಸಲ ಆಗೋದಿರುತ್ತೆ, ಇನ್ನು ಕೆಲವರಿಗೆ 3 ಮಂತ್ಸ್ ಆದರೂ ಆಗ್ತಾ ಇರೋದಿಲ್ಲ. ಅದನ್ನು ಸರಿ ಮಾಡೋದಕ್ಕೂ ಕೂಡ ವಿಮೆನ್ ಸ್ಟ್ರಾಂಗ್ ಎಕ್ಸ್ ಹೆಲ್ಪ್ ಮಾಡುತ್ತೆ. ಸೊ ಈ 3 ಸಿಚುವೇಶನಲ್ಲೂ ಕೂಡ PCOD ಡಯಾಗ್ನೋಸ್ ಆಗಿರುವಂಥವರಲ್ಲಿ ಈ ವಿಮೆನ್ ಸ್ಟ್ರಾಂಗ್ ಎಕ್ಸ್ ಸಹಾಯ ಮಾಡುತ್ತೆ. ಓಕೆ, ಗಾಟ್ ಇಟ್. ಸೊ ಈಗ ನಮಗೆ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಈಗ PMSನ ನಾವು ಅಡ್ರೆಸ್ ಮಾಡಿದ್ವಿ. ಪೋಸ್ಟ್ ಪ್ರೆಗ್ನೆನ್ಸಿ ಕೆಲವೊಬ್ಬರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಅಲ್ಲಿ ಮೆಂಟಲ್ ಹೆಲ್ತ್ ತುಂಬ ಎಫೆಕ್ಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಅಗೇನ್ ಪೋಸ್ಟ್ ಪ್ರೆಗ್ನೆನ್ಸಿ ಹಾರ್ಮೋನಲ್ ತುಂಬ ಚೇಂಜಸ್ ಇರುತ್ತೆ ಆ್ಯಂಡ್ ಹೊಸ ಸ್ಟ್ರೆಸ್ ಫ್ಯಾಕ್ಟರ್ ಇರುತ್ತೆ. ಮಗು ಅನ್ನೋದು ಹೇಗೆ ಒಂದು ಖುಷಿ ವಿಚಾರನೋ ಅದೇ ಥರ ಲೈಕ್ ಒಂದು ಸ್ಟ್ರೆಸ್ ಫ್ಯಾಕ್ಟರ್. ಬಿಕಾಸ್ ಸ್ಲೀಪ್ ಸೈಕಲ್ ಹೆಚ್ಚು ಕಮ್ಮಿ ಆಗುತ್ತೆ, ಬಾಡಿಲಂತೂ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಆವಾಗ ಮೆಂಟಲ್ ಹೆಲ್ತ್ನ ಹೇಗೆ ನೋಡ್ಕೋಬೇಕು ಆ್ಯಂಡ್ ಅದರ ಜೊತೆ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ವಿಮೆನ್ ಸ್ಟ್ರಾಂಗ್ ಎಕ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ? ಪೋಸ್ಟ್ ಪ್ರೆಗ್ನೆನ್ಸಿ ಇದು ಒಂಥರ ಎಗೇನ್ ಅದು ಒಂದು ಟಾಪಿಕ್ಕೇನೆ. ಸ್ಪೆಷಲಿ ಗಂಡನರಿಗೆ ಅಥವಾ ಗಂಡು ಮಕ್ಕಳಿಗೆ ಯಾವ ಥರ ಟ್ಯಾಕಲ್ ಮಾಡ್ಕೋಬೇಕು. ಏಕೆಂದರೆ ಹೆಣ್ಮಗು ಅಥವಾ ಡೆಲಿವರಿ ಆದಮೇಲೆ ಒಂದು ಹೆಣ್ಣು ತುಂಬ ಫೇಸ್ ಮಾಡ್ತಾ ಇರ್ತಾರೆ. ಫಿಸಿಕಲಿ ಇರ್ಬೋದು, ಮೆಂಟಲಿ ಇರ್ಬೋದು, ಇಮೋಷ್ನಲಿ ಇರ್ಬೋದು. ಯಾಕಂದರೆ ಎಲ್ಲರ ಅಟೆನ್ಷನ್ ಮಗು ಮೇಲಿರುತ್ತೆ ರಾದರ್ ದ್ಯಾನ್ ಮದರ್. ಸೊ ಅಮ್ಮನ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಸೆಲ್ಫ್ ಕಾನ್ಸಂಟ್ರೇಷನ್ ಜೊತೆಗೆ ಸುತ್ತ ಇರೋರು ಕೂಡ ಸಹಾಯ ಮಾಡಬೇಕಾಗುತ್ತೆ. ಈಗ ತುಂಬ ಜನ ಈಗ ಏನಂತ ಹೇಳಿದ್ರೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದಾಗ ಪೀರಿಯಡ್ಸ್ ಆಗೋದಿಲ್ಲ, ಇಟ್ಸ್ ಅ ನ್ಯಾಚುರಲ್ ಪ್ರಿಕನ್ಸೆಪ್ಷನ್. ಸೊ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರೋರಲ್ಲಿ ಪೀರಿಯಡ್ಸ್ ಬರೋದಿಲ್ಲ. ಅಂದರೆ ತುಂಬ ಜನಕ್ಕೆ ನ್ಯಾಚುರಲ್ ಆಗಿ ಒಂದು 6 ಮಂತ್ಸ್ 8 ಮಂತ್ಸ್ ಆದಮೇಲೆ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ. ಆದರೆ ಈ ಪೋಸ್ಟ್ ಡೆಲಿವರಿ ಟೈಮಲ್ಲಿ ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅಥವಾ ಪೋಸ್ಟ್ ಡೆಲಿವರಿ ಡಿಪ್ರೆಷನಲ್ಲಿ ಇದ್ದರೆ ಅದು ಕೂಡ ಪೀರಿಯಡ್ಸ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಸೊ ಪೀರಿಯಡ್ಸನ್ನು ನ್ಯಾಚುರಲ್ ಆಗಿ ಬರುವಂಥ ಪೀರಿಯಡ್ಸನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗುತ್ತೆ. ಅಂಥ ಟೈಮಲ್ಲಿ ಈ ವಿಮೆನ್ ಸ್ಟ್ರಾಂಗ್ ಎಕ್ಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಮೆಂಟಲಿ ಕೂಡ ಅಫೆಕ್ಟ್ ಮಾಡುತ್ತೆ. ಈ ಹರ್ಬ್ಗಳ ಇನ್ನೊಂದು ಗುಡ್ ಸೈಡ್ ಎಫೆಕ್ಟ್ ಅಂತ ಹೇಳಿದ್ರೆ ಇದು ಬರೀ ನಮ್ಮ ರಿಪ್ರೊಡಕ್ಟಿವ್ ಫಂಕ್ಷನ್ ಮಾತ್ರ ಸರಿ ಮಾಡೋದಲ್ಲ, ದೇಹದಲ್ಲಿ ಬೇರೆ ರೀತಿಯ ಫಂಕ್ಷನ್ಗಳನ್ನು ಸರಿ ಮಾಡುತ್ತೆ. ಮೇಜರಾಗಿ ರಿಪ್ರೊಡಕ್ಟಿವ್ ಹೆಲ್ತ್. ಸೊ ಮೆಂಟಲ್ ಹೆಲ್ತನ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾಗಿ ನಿಮ್ಮ ಹಾರ್ಮೋನ್ ರೆಗ್ಯುಲೇಷನ್ ಆಗುತ್ತೆ, ಜೊತೆಗೆ ಪೀರಿಯಡ್ಸ್ ನ್ಯಾಚುರಲ್ ಆಗಿ ಬರುತ್ತೆ, ಮತ್ತು ನಿಮ್ಮ ಡಿಪ್ರೆಷನ್ ಕಡಿಮೆ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಆದರೆ ಪೋಸ್ಟ್ ಡೆಲಿವರಿ ನೀವೇನಾದ್ರು ಇದನ್ನು ತಗೋಬೇಕು ಅಂದರೆ ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಳೋದು ಒಳ್ಳೆಯದು. ಓಕೆ, ಸೂಪರ್. ಸೊ ಆಗಲೇ ಆಫ್ ಕ್ಯಾಮ್ರಾ ಹೇಳ್ತಿರೋ ಹಾಗೆ ಅರ್ಲಿ ಮೆನೋಪಾಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಅದ್ರ ಬಗ್ಗೆ ಮಾತಾಡ್ಬೋದಾ? ಎಸ್, ಮುಂಚೆ ಎಲ್ಲ ನಿಮಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ವ, ಅಥವಾ ನೀವು ಅವೇರ್ ಇದ್ರೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಅಮ್ಮಂದರು, ಅಜ್ಜಿ ಅಥವಾ ದೊಡ್ಡಮ್ಮ, ಚಿಕ್ಕಮ್ಮ ಅಥವಾ ಸುತ್ತಮುತ್ತ ಇರೋರು ಅವರಿಗೆಲ್ಲ ಯಾವಾಗ ಮೆನೋಪಾಸ್ ಆಗ್ತಾ ಇತ್ತು ಅಂತ ಕೇಳಿದ್ರೆ ಪೋಸ್ಟ್ 50s. ಹೌದು. ಯಾಕಂದರೆ 40 ವರ್ಷ ತನಕನೂ ಡೆಲಿವರಿ ಆಗ್ತಾನೆ ಇರ್ತಿತ್ತು. ಅವಾಗ 40-45 ತನಕ ಆಗಿರೋದು ಇದೆ. ಮನೆಯಲ್ಲಿ ಚಿಕ್ಕಮ್ಮ ಇದ್ರೆ, ದೊಡ್ಡಮ್ಮ ಇದ್ರೆ ಚಿಕ್ಕಮ್ಮನ ಡೆಲಿವರಿ ನೋಡಿರೋರು ಇದ್ದಾರೆ. ಯಾಕಂದರೆ ಮನೇಲಿ ಅಷ್ಟು ಜನ ಮಕ್ಳು ಇರ್ತಾ ಇದ್ರು. ಇನ್ಫ್ಯಾಕ್ಟ್ ಅಷ್ಟು ಜನ ಮಕ್ಕಳಿರೋದು ರಿಪ್ರೊಡಕ್ಟಿವ್ ಹೆಲ್ತನ್ನು ಬೂಸ್ಟ್ ಮಾಡ್ತಾ ಇತ್ತು. ಸೊ ಮೆನೋಪಾಸು ಪೋಸ್ಟ್ಪೋನ್ ಆಗ್ತಾ ಇತ್ತು, ಒಂದು 50-55 ವರ್ಷ ತನಕ ಆಗ್ತಾ ಇತ್ತು. ಬಟ್ ಈಗ ಕೇಳಿದ್ರೆ ನೀವು ಅರ್ಲಿ ಮೆನೋಪಾಸ್, ತುಂಬ ಜನ 39, 37, 40, 44 ವರ್ಷ ಆದ ತಕ್ಷಣ ಏನು ಹೇಳ್ತಾರೆ, ಪೀರಿಯಡ್ ವೇರಿ ಆಗ್ತಾ ಇದೆ ನನಗೆ, ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ, ಮೆನೋಪಾಸ್ ಸಿಂಪ್ಟಮ್ಸ್ ಇರ್ಬೋದು ಅಂತ ಹೇಳಿದ್ದಾರೆ. ಸೊ 10 ವರ್ಷ 12 ವರ್ಷ ಪ್ರೀಪೋನ್ ಆಗ್ತಾ ಇದೆ ಮೆನೋಪಾಸ್. ಸೊ ಇನ್ನು ಹೋಗ್ತಾ ಹೋಗ್ತಾ ಗೊತ್ತಿಲ್ಲ ಇನ್ನೆಷ್ಟು ಪ್ರೀಪೋನ್ ಆಗುತ್ತೆ, ಡಿಫ್ರೆನ್ಸೇ ಇರಲ್ಲ ಅನ್ಸುತ್ತೆ ಮೆನಾರ್ಕೆಗೂ ಮೆನೋಪಾಸ್ಗೂ. ಸೊ ಅರ್ಲಿ ಮೆನೋಪಾಸ್, ಎಸ್, ಇದು ಒಂದು ಅಲಾರ್ಮಿಂಗ್. ಸೊ ಮೆನೋಪಾಸ್ ಟೈಮಲ್ಲಿ ಕೂಡ, ನಾರ್ಮಲ್ ಮೆನೋಪಾಸ್ ಟೈಮಲ್ಲೂ ಕೂಡ ದೇರ್ ಆರ್ ಮೆನಿ ವೇರಿಯೇಷನ್ಸ್. ಈಗ ಪೀರಿಯಡ್ಸಲ್ಲಿ ಹೇಗಾಗುತ್ತೆ ಅಥವಾ ಅರ್ಲಿ ಮೆನಾರ್ಕೆಲ್ ಹೇಗಾಗುತ್ತೆ ಅದೇ ಥರ ಮೆನೋಪಾಸಲ್ಲೂ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಅರ್ಲಿ ಮೆನೋಪಾಸ್ ಆದರೆ ಇಮ್ಯಾಜಿನ್ ಮಾಡಿ ಸಿವಿಯರಿಟಿ ಎಷ್ಟಿರ್ಬೋದು ಚೇಂಜಸ್. ಸೊ ಈಗ ಪೀರಿಯಡ್ಸ್ ಅನ್ನೋದು ಆಗಲೇ ಹೇಳ್ತಿದ್ರಿ ನೀವು, ಸೃಷ್ಟಿಗೂ ಅದೇ ಕಾರಣ, ವಿನಾಶಕ್ಕೂ ಅದೇ ಕಾರಣ ಅಂತ. ಸೃಷ್ಟಿ ಓಕೆ, ಬಟ್ ವಿನಾಶ ಹೇಗೆ ಅಂತ? ತುಂಬ ಒಳ್ಳೆ ಕ್ವಶನ್. ಈಗ ನಾವು ಯಾಕೆ ಲೈಫ್ ಎಟ್ ನೇಚರ್ ಅಂತ ಹೆಸರಿಟ್ಟಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಲೈಫ್ ಸ್ಟೈಲ್ ಅಥವಾ ಹ್ಯೂಮನ್ ಲೈಫ್ ಸ್ಟೈಲ್ ಅಥವಾ ಪ್ರತಿಯೊಂದು ಪ್ರಾಣಿ ಈ ನೇಚರಲ್ಲಿ ಇರುವಂಥದ್ದು ಇಟ್ ಗೋ ಇನ್ ಸಿಂಕ್ ವಿತ್ ನೇಚರ್. ಅದರಲ್ಲೂ ಸ್ಪೆಷಲಿ ವಿಮೆನ್. ವಿಮೆನ್ನನ್ನು ನಾವು ಭೂಮಿಗೆ ಹೋಲಿಸ್ತೀವಿ, ಪ್ರಕೃತಿಗೆ ಹೋಲಿಸ್ತೀವಿ.
ಬರೀ ಹೋಲ್ಸೋದು ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಈ ಪ್ರಕೃತಿಯ ಜೊತೆ ಇನ್ ಸಿಂಕ್ ಇರುತ್ತೆ. ಹೌದು. ಸ್ಪೆಷಲಿ ಮೂನ್ ಸೈಕಲ್. ಸೊ ನಾವು ಅದಕ್ಕೆ ಸೀಡ್ ಸೈಕಲ್ ಅಂತ ಮಾಡ್ತೀವಿ. ಚಂದ್ರ ನಮಸ್ಕಾರ ಅಂತ ಇದೆ ಯೋಗದಲ್ಲಿ. ಚಂದ್ರನಿಗೆ ನಮ್ಮ ಸೂರ್ಯ ನಮಸ್ಕಾರ ಅಲ್ಲ, ಚಂದ್ರ ನಮಸ್ಕಾರ ಯಾಕೆ ಮಾಡಬೇಕು ಸ್ಪೆಷಲಿ ವಿಮೆನ್ ಅಂತ ಹೇಳಿದ್ರೆ, ನಮ್ಮ ಬಾಡಿ ವಿಮೆನ್ ಬಾಡಿ ಸ್ಪೆಷಲಿ ಈ ಮೂನ್ ಎನರ್ಜಿ ಜೊತೆಗೆ ಸಿಂಕ್ ಇರುತ್ತೆ. ಸೊ ಅದರ ಪ್ರಕಾರ ನಮ್ಮ ಹಾರ್ಮೋನ್ ವೇರಿಯೇಷನ್ಸ್ಗಳು, ನಮ್ಮ ಎವ್ರಿ ಮಂತ್ ಪೀರಿಯಡ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಮೂನ್ಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ನಮ್ಮ ಬಾಡಿ ಅಂತ ಹೇಳ್ತೀವಿ. ಸೊ ಇತ್ತಿತ್ತಲಾಗೆ ಬಂದಿರುವಂತಹ ರಿಸರ್ಚ್ ಪ್ರಕಾರ, ತುಂಬ ಜನ ಹೇಳ್ತಾ ಇರೋ ಪ್ರಕಾರ ಏನು ಅಂದರೆ, ಈ ಮೂನು ಚಂದ್ರ ನಮ್ಮ ಭೂಮಿಯಿಂದ ಸ್ವಲ್ಪ ದೂರ ಹೋಗ್ತಾ ಇದೆ. ಹೌದು. ಸೊ ಏನಾಗುತ್ತೆ, ದೂರ ಹೋಗ್ತಾ ಇದ್ದಾಗಲೂ ಅದರ ಎಫೆಕ್ಟ್ ನಮ್ಮ ಭೂಮಿ ಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಹೌದು. ಭೂಮಿ ಮೇಲೆ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ವಿಮೆನ್ ಹೆಲ್ತ್ ಮೇಲೆ ಅಫೆಕ್ಟ್ ಆಗೇ ಆಗುತ್ತೆ. ಸೊ ಇದರಿಂದಾಗಿ ಈ ಪೀರಿಯಡ್ಸ್ ಪ್ರಾಬ್ಲಮ್ಗಳು, ಇನ್ಫರ್ಟಿಲಿಟಿಗಳು, PCODಗಳು ಜಾಸ್ತಿ ಆಗ್ತಾ ಇರಬಹುದು ಅನ್ನುವಂಥ ಒಂದು ಅಧ್ಯಯನ ಕೂಡ ಇದೆ. ಸೊ ಇದೇ ಥರ ಆಗ್ತಾ ಬಂದರೆ ಇಮ್ಯಾಜಿನ್ ಮಾಡಿ, ಕಂಪ್ಲೀಟಾಗಿ ದೂರ ಹೋಯ್ತು, ದೇರ್ ಇಸ್ ನೋ ದಟ್ ಮ್ಯಾಗ್ನೆಟಿಕ್ ಫೋರ್ಸ್ ಅಥವಾ ಎನರ್ಜಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ವಿನಾಶ ಆಗ್ಬೋದು. ಸ್ಪೆಷಲಿ ಇಟ್ ಸ್ಟಾರ್ಟ್ಸ್ ವಿತ್ ವಿಮೆನ್. ಸೊ ವಿಮೆನ್, ಸೊ ಹೆಣ್ಣು ಒಂದು ಸೃಷ್ಟಿಗೂ ಕಾರಣ, ವಿನಾಶಕ್ಕೂ ಕಾರಣ ಅನ್ನೋದಕ್ಕೆ ಇಟ್ ಇಸ್ ಅ ಬೆಸ್ಟ್ ಎಕ್ಸಾಂಪಲ್ ಆ್ಯಂಡ್ ಇಟ್ ಈಸ್ ಟ್ರೂ. ಎಸ್. ಸೊ ಟು ಕನ್ಕ್ಲೂಡ್ ಲಾಸ್ಟ್ ಪಾಯಿಂಟ್ ಬಗ್ಗೆ ನಾನೀಗ ಹೇಳುವಾಗಿದ್ರೆ ಏನಂತ ಅಂದರೆ, ಈ ವಿಮೆನ್ ಸ್ಟ್ರಾಂಗ್ ಎಕ್ಸ್ ಅನ್ನೋದು ಸುಮಾರು ಜನ ಅನ್ಕೊಂಬಿಟ್ಟಿರೋದು ಏನು ಅಂತಂದರೆ, ಇದು ಮೆಡಿಸನ್ನು, ಪ್ರಾಬ್ಲಮ್ ಬಂದಾಗ ಮಾತ್ರ ತೊಗೊಬೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಆ್ಯಕ್ಚುಲ್ ಆಗಿ ವಿಮೆನ್ ಸ್ಟ್ರಾಂಗ್ ಎಕ್ಸ್ ಬಂದು ಪ್ರಾಬ್ಲಮ್ ಬಂದಾಗ ತೊಗೊಳ್ಳೋ ಮೆಡಿಸನ್ ಅಲ್ಲ, ಯಾರು ಬೇಕಾದರೂ ತೊಗೊಬೋದು. ಆ್ಯಂಡ್ ಇದನ್ನು ತೊಗೊಳ್ಳೋದ್ರಿಂದ ಪ್ರಾಬ್ಲಮ್ಸ್ ಬರೋದನ್ನ ತಡೆಗಟ್ಬೋದು ಅಂತಲೂ ಹೇಳ್ತಾರೆ. ಹೌದಾ? ಹೌದು. ನ್ಯಾಚುರೋಪತಿ ಟ್ಯಾಗ್ಲೈನ್, ಪ್ರಿವೆನ್ಷನ್ ಇಸ್ ಅ ಬೆಸ್ಟ್ ಕ್ಯೂರ್. ಒಂದು ಹಾಗಂತ ಪ್ರಿವೆನ್ಷನ್ಗೆ ಎಲ್ಲದೂ ತಗೊಳ್ಬಹುದಾ? ಇಲ್ಲ. ಆದರೆ ದಿಸ್ ಇಸ್ ಅ ಒನ್ ಮೆಡಿಸಿನ್ ಪ್ರತಿಯೊಂದು ಏಜ್ ಗ್ರೂಪಿನ ಹೆಣ್ಮಕ್ಳು, ಮೆನಾರ್ಕೆಯಿಂದ ಶುರು ಮಾಡಿ ಪೋಸ್ಟ್ ಮೆನೋಪಾಸ್ ತನಕನೂ ತಗೊಳ್ಬಹುದು. ಪ್ರತಿ ಏಜ್ ಗ್ರೂಪ್ ಅವರು ತಗೊಳ್ಬಹುದು. ಒಂದು. ಎರಡನೇದು, ನಿಮಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇಲ್ಲದೇ ಇದ್ದರೂ ಕೂಡ ಪ್ರತಿ ತಿಂಗಳು ಪೀರಿಯಡ್ಸ್ ಏನೋ ಒಂದು ಎಫೆಕ್ಟ್ ಆಗಿ ವೇರಿಯೇಷನ್ ಆಗೇ ಆಗುತ್ತೆ. ನಾನು ಈ ತಿಂಗಳು ತುಂಬ ಆಫೀಸಲ್ಲಿ ಕೆಲಸ ಮಾಡಿದೆ ಅಂದರೆ ನನ್ನ ಪೀರಿಯಡ್ಸ್ ವೇರಿ ಆಗುತ್ತೆ. ಜಿಮ್ಮಲ್ಲಿ ತುಂಬ ವರ್ಕೌಟ್ ಮಾಡಿದೆ ಅಂದರೆ ಪೀರಿಯಡ್ಸ್ ವೇರಿ ಆಗುತ್ತೆ. ಸೊ ನಿಮಗೆ PCOD ಇರಲೇಬೇಕು ಅಂತ ಇಲ್ಲ. ಸೊ ಸ್ವಲ್ಪ ವೇರಿಯೇಷನ್ ಆಗೇ ಆಗುತ್ತೆ. ಅಂಥವರು ಕೂಡ ಇದನ್ನು ತೊಗೊಳ್ಬಹುದು. ನಿಮಗೆ ಹೆಲ್ತ್ ಇಶ್ಯೂಸ್ ಇಲ್ಲ, ಬಟ್ ಇರುವಂಥ ಪೀರಿಯಡನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ರಿಪ್ರೊಡಕ್ಟಿವ್ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಇದನ್ನು ತೊಗೊಳ್ಬೋದು. ಮೂರನೇದು, ಅಫ್ಕೋರ್ಸ್ PCOD ಇರೋರು, ಇಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು, ಬೇರೆ ಬೇರೆ ರೀತಿಯ ರಿಪ್ರೊಡಕ್ಟಿವ್ ಹೆಲ್ತ್ನ ಇಶ್ಯೂಸ್ ಇರೋರು ಇದನ್ನು ತೊಗೊಳ್ಬೋದು. ಸೊ 3 ಅಡ್ವಾಂಟೇಜ್ ಇದು ಒಂದು ಪ್ಯಾಕೇಜಲ್ಲಿದೆ. ಸೊ ಎಲ್ಲ ರೀತಿಯ ಹೆಣ್ಮಕ್ಳು ಇದನ್ನು ತೊಗೊಂಡು ಇದರ ಬೆನಿಫಿಟನ್ನು ಪಡ್ಕೊಳ್ಬೇಕು. ಓಕೆ, ಗಾಟ್ ಇಟ್. ಸೊ ಇವತ್ತು ಸಾಕಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ನಾವು ಮಾತಾಡಿದ್ವಿ. ಆ್ಯಂಡ್ ಎಸ್ಪೆಷಲಿ ಗಂಡ್ಮಕ್ಳು ತಿಳ್ಕೊಬೇಕಾಗಿರೋಂತಹ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಈ ಒಂದು ವಿಡಿಯೋನ ಎಲ್ಲ ಹುಡುಗಿರು ತಮ್ಮ ತಮ್ಮ ಫ್ರೆಂಡ್ಸ್ ಲಿಸ್ಟಲ್ಲಿರೋ ಎಲ್ಲ ಹುಡುಗರಿಗೆ, ಎಲ್ಲ ಅವರವರ ಗಂಡಂದಿರಿಗೆ ಮತ್ತು ಬಾಯ್ ಫ್ರೆಂಡ್ ಏನಾದ್ರು ಇದ್ದರೆ ಅವ್ರಿಗೂ ಸಹ ಶೇರ್ ಮಾಡಿ. ಬಿಕಾಸ್ ಹೆಣ್ಮಕ್ಳಿಗೆ ಎಷ್ಟು ಒಂದು ಅವೇರ್ನೆಸ್ ಇರುತ್ತೋ ಈ ಒಂದು ವಿಚಾರದ ಬಗ್ಗೆ ಗಂಡ್ಮಕ್ಳಿಗೂ ಅಷ್ಟೇ ಈಕ್ವಲಿ ಅವೇರ್ನೆಸ್ ಇರೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ, ನಮ್ಮ ಅದಿತಿ ಮ್ಯಾಮ್ಗೆ ಥ್ಯಾಂಕ್ಸ್ನ ಹೇಳ್ತಾ, ಬಿಕಾಸ್ ನಿಮ್ಮ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಬಂದು ನಮ್ಮೊಟ್ಟಿಗೆ ನಿಮ್ಮ ಒಂದು ನಾಲೆಡ್ಸ್ನ ಶೇರ್ ಮಾಡಿದ್ದೀರಾ ನಮ್ಮ ವ್ಯೂವರ್ಸ್ ಜೊತೆಗೂ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮ್ಯಾಮ್ ಜೊತೆ ಡೈರೆಕ್ಟ್ ಕನ್ಸಲ್ಟೇಷನ್ಗಾಗಿ ನೀವು ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಆ್ಯಂಡ್ ಮ್ಯಾಮ್ ಜೊತೆ ಡೈರೆಕ್ಟ್ ಕನ್ಸಲ್ಟೇಷನ್ ತೊಗೊಬೋದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ಲೈಫ್ ಅಟ್ ನೇಚರ್ ಒರಿಜಿನಲ್ಸ್ ಕನ್ಕ್ಲೂಡ್ ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ಇನ್ನೊಂದು ಎಪಿಸೋಡಲ್ಲಿ ಸಿಗ್ತೀರಿ. ಅದೇ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.